ನಂದೀಶ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ನಂದೀಶ್ ಕುಮಾರ್ ಅವರೇ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇ. ನಾನು CFTRI ಸ್ಕೂಲಲ್ಲಿ ಓದಿದೆ. ಆಮೇಲೆ ಮರಿಮಲ್ಲಪ್ಪ ಕಾಲೇಜು, ದೆನ್ ಅದಾದ ಮೇಲೆ JSS ಕಾಲೇಜ್ ಫಾರ್ಮಸಿಯಲ್ಲಿ ಫಾರ್ಮಸಿ ಮಾಡಿ ಮೆಡಿಕಲ್ ರೆಪ್ ಆಗಿ 2 ವರ್ಷ ಕೆಲಸ ಮಾಡಿ ಆಮೇಲೆ MBA ಮಾಡಿ ಮುಂಬೈಯಲ್ಲಿ ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿಯಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿಯಾಗಿ 2000ನೇ ಇಸ್ವಿಯಲ್ಲಿ ಮುಂಬೈಗೆ ಹೊರಟೆ. ಮುಂಬೈಯಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿಯಿಂದ ಒಂದು ದೊಡ್ಡ ಕಂಪನಿಯಲ್ಲಿ 2023ರಲ್ಲಿ ನಾನು ರಿಟೈರ್ಮೆಂಟ್ ತೊಗೊಂಡೆ ಆ್ಯಸ್ ಎ ವೈಸ್ ಪ್ರೆಸಿಡೆಂಟ್. ನಾನು ಭಾರತ ದೇಶ ಮತ್ತು 21 ದೇಶ ನೋಡ್ಕೋತಾ ಇದ್ದೆ. ಭಾರತ ದೇಶದಲ್ಲಿ 14 ನಂಬರ್ 1 ಬ್ರ್ಯಾಂಡು ಫಾರ್ಮಸ್ಯೂಟಿಕಲ್ ಸೆಕ್ಟರಲ್ಲಿ ನನ್ನ ಕೊಡುಗೆ, ಅದು ನನ್ನ ಮತ್ತು ನನ್ನ ಟೀಮ್ನ ಕೊಡುಗೆ. ಮತ್ತು ಭಾರತ ದೇಶದಲ್ಲಿ ನಾನು ಮಾರ್ಕೆಟಿಂಗ್ ಎಕ್ಸಲೆನ್ಸ್ ನ್ಯಾಷನಲ್ ಅವಾರ್ಡು ತೊಗೊಂಡಿದ್ದೀನಿ. ಓಕೆ, ವ್ಯವಸಾಯದ ಬಗ್ಗೆ ಯಾಕೆ ಸರ್ ತಮಗೆ ಅಷ್ಟೊಂದು ಪ್ರೀತಿ, ಆಸಕ್ತಿ? ನನಗೆ ಯಾವಾಗಲೂ ವ್ಯವಸಾಯ ಮಾಡಬೇಕು, ಈ ಪರಿಸರದ ಮಧ್ಯದಲ್ಲಿ ಇರಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಕಾರ್ಪೊರೇಟ್ ವರ್ಲ್ಡಲ್ಲಿ ಪ್ರಪಂಚದಲ್ಲಿರೋ ಎಲ್ಲರಿಗೂ ಆಸೆ ಇರುತ್ತೆ. ಯಾಕಂದರೆ ಆ ಪರಿಸರ, ಆ ಹಸಿರು, ಆ ವಾತಾವರಣ, ಆ ಶಾಂತಿಯುತ ಒಂದು ಎನ್ವಿರಾನ್ಮೆಂಟು, ಇದೆಲ್ಲ ಭಾಳ ಖುಷಿ ಕೊಡೋಂಥ ವಿಷಯ. ಎಲ್ಲ ಜೀವಿಗಳಿಗೂ ಪರಿಸರದ ಮಧ್ಯ ಇರೋದಕ್ಕೆ ಖುಷಿ ಆಗ್ತದೆ. ನನಗೂ ಪರಿಸರದ ಮಧ್ಯ ಇರಬೇಕು, ಪರಿಸರದಕ್ಕೆ ಏನಾದರೂ ಒಳ್ಳೆಯದು, ಜನಕ್ಕೆ ಒಳ್ಳೆಯದಾಗಂಗೆ ಪರಿಸರದ ಮಧ್ಯದಲ್ಲಿ ಇದ್ಕೊಂಡು ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಈ ಜಮೀನು ಪಿತ್ರಾರ್ಜಿತವಾದ ಆಸ್ತಿನ ಅಥವಾ ನೀವು ಖರೀದಿ ಮಾಡಿದ್ದ? ಈ ಜಮೀನು 2013ರಲ್ಲಿ ನಾನು ಖರೀದಿ ಮಾಡಿದ್ದೆ. 2013, 14, ಯಾವ ಉದ್ದೇಶಕ್ಕೆ ಖರೀದಿ ಮಾಡಿದ್ರಿ? ಏನೋ ಒಂದು ವ್ಯವಸಾಯ ಮಾಡೋಣ ಅಂತ ಖರೀದಿ ಮಾಡಿದ್ದೆ. ಇಲ್ಲ ವ್ಯವಸಾಯ ಆಗ್ಬೋದು, ಇಲ್ಲ ಮೈಸೂರು ಹತ್ರ ಇರೋದ್ರಿಂದ ಒಂದು ಪಾಲಿ ಹೌಸೋ ಏನಾದರೂ ಮಾಡ್ಬೋದು, ಆ ರೀತಿ ಉದ್ದೇಶದಿಂದ ನಾನು ಖರೀದಿ ಮಾಡಿದ್ದೆ. ಓಕೆ, ನಿಮಗೆ ವ್ಯವಸಾಯದ ಹಿನ್ನೆಲೆ ಇಲ್ಲ? ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಯಾರು ವ್ಯವಸಾಯ ಮಾಡೋರಿದ್ರಾ? ನಮ್ಮದು ವ್ಯವಸಾಯ ಕುಟುಂಬನೇ. ನಮ್ಮ ತಾತನೂ ವ್ಯವಸಾಯ ಮಾಡ್ತಾಯಿದ್ರು. ನಮ್ಮ ತಂದೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟೀಸ್ ಆಗಿದ್ದರು, ಅವರು ವ್ಯವಸಾಯ ಮಾಡ್ತಾಯಿದ್ರು. ಆ್ಯಕ್ಚುಲಿ ವ್ಯವಸಾಯ ಮಾಡೋದು ನಿಲ್ಲಿಸಿದ್ದು ನಾವೇ. ಮಕ್ಕಳುಗಳು ವ್ಯವಸಾಯ ಮಾಡೋದು ನಿಲ್ಲಿಸಿದ್ರು. ಯಾಕಂದರೆ ನಮ್ಮ ತಂದೆ ಊರಿನ ಜಮೀನೆಲ್ಲ ಅವ್ರ ಬ್ರದರ್ಸಿಗೆ ಕೊಟ್ಟರು. ಕೊಟ್ಟಾದಮೇಲೆ ನಮ್ಮಲ್ಲೂ ಜಮೀನು ಮಾಡೋದಕ್ಕೆ ಅವಕಾಶ, ಸಮಯ ಇರಲಿಲ್ಲ. ಎಷ್ಟು ಎಕರೆ ಜಮೀನು ತೊಗೊಂಡಿತ್ತವು? ನಾವು 2.5 ಎಕರೆ ತೊಗೊಂಡಿದ್ವಿ. 2.5 ಎಕರೆ. ಈ ಅಣಬೆ ಸಾಕಬೇಕು ಅನ್ನೋ ಆಸೆ ಯಾವಾಗಲಿಂದ ತಮಗೆ? ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಮುಂಬೈಯಲ್ಲಿ. ಗಂಡ ಹೆಂಡತಿ ಇಬ್ಬರೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಅವರು ಇನ್ನೊಬ್ಬರು ಫ್ರೆಂಡದು ಒಂದು ಜಮೀನಿದೆ ಪೂನಾ ಹತ್ರ. ನಾನು ಮೊದಲು ಮುಂಬೈಯಲ್ಲಿ 20 ವರ್ಷ ಕೆಲಸ ಮಾಡ್ತಾಯಿದ್ದೆ. ಮುಂಬೈಯಿಂದ ಪೂನಾಗೆ ನಾನು ವೈಸ್ ಪ್ರೆಸಿಡೆಂಟಾಗಿ ಹೋದೆ ಒಂದು ಕಂಪನಿಯಲ್ಲಿ. ನಾನು ಅಲ್ಲಿ ಒಬ್ಬನೇ ಇರ್ತಿದ್ದೆ, ದೊಡ್ಡ ಮನೆ, ಒಬ್ಬನೇ. ವೀಕೆಂಡಲ್ಲಿ ಬೇಜಾರಾಗ್ತಿತ್ತು. ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಒಂದಿನ, ಈ ಥರ ನಮ್ಮ ಫ್ರೆಂಡು ಒಂದು 75 ಎಕರೆ ತೋಟ ಇದೆ, ಆ ತೋಟಕ್ಕೆ ಹೋಗಿ ಭಾಳ ಚೆನ್ನಾಗಿದೆ, ನಿಮಗೆ ಪರಿಸರ ಅಂದರೆ ಗ್ರೀನರಿ, ಅಗ್ರಿಕಲ್ಚರ್ ಅಂದರೆ ಭಾಳ ಇಷ್ಟ, ನೀವು ಅಲ್ಲಿ ಹೋದರೆ ನಿಮಗೆ ಭಾಳ ಖುಷಿ ಆಗ್ತದೆ ಅಂತ ಕಳಿಸಿದ್ರು. ನಾನು ಒಂದಿನ ಹೊರಟೆ. ಬೆಳಗ್ಗೆ 9 ಗಂಟೆಗೆ ತಿಂಡಿ ಎಲ್ಲ ಮುಗಿಸಿ ಏನೋ ನೋಡ್ಕೊಂಡು ಬರೋಣ ಅಂತ. ಅಲ್ಲಿ ಹೋದರೆ ಒಂದು ಅದ್ಭುತವಾದ ಬಟನ್ ಮಶ್ರೂಮ್ ಫ್ಯಾಕ್ಟ್ರಿ ಇತ್ತು ತೋಟದೊಳಗೆ. ಆ ಬಟನ್ ಮಶ್ರೂಮ್ ಫ್ಯಾಕ್ಟ್ರಿಯಲ್ಲಿ ಆ ಮಶ್ರೂಮ್ಸ್ನ ನೋಡಿ, ಮೊಟ್ಟೆ ಆಕಾರದ ಬಿಳಿಯಾಗಿ ಇರುವ ಬಟನ್ ಮಶ್ರೂಮ್ಸ್ನ ನೋಡಿ ನಾನು ಪೂರ್ತಿ ಆಕರ್ಷಿತನಾದೆ. ಅದು ಒಂದು ವಿಸ್ಮಯಕಾರಿ, ಆ ಬಟನ್ ಮಶ್ರೂಮ್ ಬೆಳೆಯೋದೇ ಒಂದು ವಿಸ್ಮಯಕಾರಿ ಕಾರ್ಯ ಅದು. ಅದನ್ನು ನೋಡಿ ನಾನು ಭಾಳ ಆಕರ್ಷಣೆ ಆಯಿತು. ಆ ಆಕರ್ಷಣೆನ ನಾನು ರಜದಲ್ಲಿ ಮೈಸೂರಿಗೆ ಬಂದಾಗ ಅದನ್ನು ಮೈಸೂರಿಗೂ ತೊಗೊಂಬಂದು ದೇವರಾಜ ಮಾರ್ಕೆಟಲ್ಲಿ ಒಬ್ಬರು ಕುಮಾರ್ ಅಂತ ಡಿಸ್ಟ್ರಿಬ್ಯೂಟ್ರ್ ಇದ್ದಾರೆ. ಆ ಕುಮಾರ್ ಅನ್ನೋ ಡಿಸ್ಟ್ರಿಬ್ಯೂಟ್ರ್ ಹತ್ರ ಹೋದೆ. ಅವರು ಪ್ರಖ್ಯಾತ ಡಿಸ್ಟ್ರಿಬ್ಯೂಟ್ರು, ಎಕ್ಸಾಟಿಕ್ ವೆಜಿಟೇಬಲ್ಸು, ಮಶ್ರೂಮ್ಸು ಮಾರಾಟ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಈ ಅಣಬೆ ಎಲ್ಲಿಂದ ಬರುತ್ತೆ ಬಟನ್ ಮಶ್ರೂಮ್ಸ್ ಅಂತ ಕೇಳಿದೆ. ಅವರು, ಸರ್ ಇದು ಪೂನಾ ಮತ್ತು ಗೋವಾಯಿಂದ ಬರ್ತದೆ, ಇಲ್ಲಿ ಯಾರು ಬೆಳೆಯೋದಿಲ್ಲ, ಅಲ್ಲಿಂದ ಬರುತ್ತಲ್ಲ ಅಷ್ಟು ದಿನ ಇರುತ್ತಾ ಬರೋ ತನಕ ಅಂತ ಕೇಳಿದೆ. ಇಲ್ಲ ಸರ್, ಬರೋ ತನಕ ಅದು ವೀಕ್ ಆಗೋಗಿರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗೋಗಿರುತ್ತೆ, ಕಪ್ಪಾಗೋಗಿರುತ್ತೆ. ನೀವು ಇಲ್ಲೇ ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ರೆ ನಮಗೆಲ್ಲ ಮೈಸೂರಿನ ಜನತೆಗೆ ಫ್ರೆಶ್ ಮಶ್ರೂಮು ಕೊಡ್ಬೋದು. ಮಶ್ರೂಮು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸರ್, ಮಾಡಲೇಬೇಕು ಸರ್, ನೀವು ನಿಮಗೆ ಆಸೆ ಇದೆ ಅಂತ ಅನಿಸುತ್ತೆ, ಈ ಆಸೆ ಈಡೇರಲಿ ಸರ್ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು.
ಕುಮಾರ್ ಅವ್ರು ಹೇಳಿದ್ನ ಕೇಳಿಸ್ಕೊಂಡು ನಾನು ಪುನಃ ಹೋದಾಗ ಪ್ರತಿ ವೀಕೆಂಡಲ್ಲಿ ಅದೇ ಫಾರ್ಮ್ಗೆ ಹೋಗೋದಕ್ಕೆ ಶುರು ಮಾಡಿದೆ. ಪ್ರತಿ ವೀಕೆಂಡಲ್ಲಿ ಹೋಗಿ ಹೇಗೆ ಮಾಡ್ತಾರೆ, ಹೇಗೆ ಗೊಬ್ಬರ ಮಾಡ್ತಾರೆ. ಯಾಕಂದರೆ ಮಶ್ರೂಮು ಒಂದು ಪ್ರೀಮಿಯಂ ವೆಜಿಟೇಬಲ್. ಈ ಪ್ರೀಮಿಯಂ ವೆಜಿಟೇಬಲ್ ಬೆಳೆಯೋದಕ್ಕೆ ಒಂದು ಉತ್ಕೃಷ್ಟ ಮಟ್ಟದ ಕಾಂಪೋಸ್ಟ್ ಬೇಕು. ಆ ಕಾಂಪೋಸ್ಟ್ ತಯಾರಿಕೆ ಘಟಕನೇ ಅಲ್ಲೇ ಅದು ಒಂದು ವಿಸ್ಮಯಕಾರಿ ಕಾರ್ಯ. ಯಾಕಂದರೆ ಪ್ರತಿ ಹಂತದಲ್ಲೂ ಅವರು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಪ್ರತಿ ಹಂತದಲ್ಲೂ ಒಂದೇ ರೀತಿ ಪ್ರೊಸೀಜರ್ ಫಾಲೋ ಮಾಡಬೇಕು. ಇದನ್ನೆಲ್ಲ ಕಲ್ತ್ಕೊಂಡೆ ನಾನು. ಕಲ್ತ್ಕೊಂಡ್ಮೇಲೆ ಆ ಯೂನಿಟಲ್ಲಿ ಏನೇನು ತಪ್ಪು ಮಾಡಿದ್ದಾರೆ ಅದನ್ನು ಕಲ್ತ್ಕೊಂಡೆ. ಅದು ಬೇರೆಯವರ ತಪ್ಪುಗಳಿಂದ ಪಾಠ ಕಲ್ತ್ರಿ. ಹೌದು. ಯಾಕಂದರೆ ಅಲ್ಲಿ ಗ್ರೋವರ್ಸ್ ಜೊತೆ, ಮಶ್ರೂಮ್ ಗ್ರೋವರ್ಸ್ ಜೊತೆ, ಅಲ್ಲಿ ಟೆಕ್ನಿಕಲ್ ಟೀಮ್ ಜೊತೆ ನಾನು ಇಂಟ್ರ್ಯಾಕ್ಷನ್ ಮಾಡಿದಾಗ ಸರ್ ಇದು ಈಗಿರ್ಬೋದಾಯಿತು, ಇದು ಹಾಗಿರ್ಬೋದಾಯಿತು, ನೀವೇನಾದರೂ ಮಾಡಿದ್ರೆ ಇದು ಇಂಪ್ರೂವ್ಮೆಂಟ್ ಮಾಡಿ ಅದೆಲ್ಲ ಹೇಳಿದ್ರು. ಆಮೇಲೆ ನಾನು ಭಾರತ ದೇಶ ಪೂರ್ತಿ ನೋಡ್ಕೊಳ್ತಾ ಇದ್ದೆ, ಮಾರ್ಕೆಟಿಂಗು, ಮತ್ತು ಬೇರೆ ದೇಶ 21 ದೇಶ ನೋಡ್ಕೊತಾ ಇದ್ದೆ ಅಂತ ಹೇಳಿದೆ. ನಾನು ನನ್ನ ಬಿಸ್ನೆಸ್ ಟ್ರಿಪ್ಗೆ ಹೋದಾಗ ಎಲ್ಲೆಲ್ಲಿ ಬಿಸ್ನೆಸ್ ಟ್ರಿಪ್ಗೆ ಹೋಗ್ತೀನಿ ಅಲ್ಲಿ ಮಶ್ರೂಮ್ ಫ್ಯಾಕ್ಟ್ರೀಸ್ ಇದ್ದರೆ ಪೂರ್ತಿ ನಾರ್ತ್ ಇಂಡಿಯಾದಲ್ಲಿ ಭಾಳ ಜಾಸ್ತಿ ಇದೆ. ಪಂಜಾಬು, ಹರಿಯಾಣ, ಬಿಹಾರು ಈ ಕಡೆ ಎಲ್ಲ. ಅಲ್ಲಿ ಹೋದಾಗೆಲ್ಲ ನಾನು ಒಂದು ಅಲ್ಲಿನ ಪ್ರಖ್ಯಾತ ಮಶ್ರೂಮ್ ಯೂನಿಟ್ಗೆ ಭೇಟಿ ಮಾಡಿ ಅಲ್ಲಿ ಹೇಗೆ ಮಾಡ್ತಾಯಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡೆ. ನಾನು ಹೊರದೇಶಕ್ಕೆ ಹೋದಾಗ ಅಲ್ಲೂ ಹೇಗೆ ಬೆಳೀತಾ ಇದ್ದಾರೆ. ಯಾವ್ಯಾವ ದೇಶದಲ್ಲಿ? ನೆದರ್ಲ್ಯಾಂಡ್ಸ್ಗೆ ಹೋಗಿದ್ದೀನಿ. ನೆದರ್ಲ್ಯಾಂಡ್ಸೇ ಮೇಯ್ನು. ಅಲ್ಲಿಂದನೇ ಕಲ್ತ್ಕೋಬೇಕಾಗಿತ್ತು. ಸೊ ನೆದರ್ಲ್ಯಾಂಡ್ಸಲ್ಲಿ ಮೇಯ್ನಾಗಿ ನಾನು ಕಲ್ತ್ಕೊಂಡಿದ್ದೆ. ಅಲ್ಲಿ ನೋಡಾದ್ಮೇಲೆ ಈವನ್ ಮಲೇಷ್ಯಾದಲ್ಲೂ ಇದೆ, ಸಿಂಗಾಪುರಲ್ಲೂ ಇದೆ. ಇಲ್ಲಿ ಬಂದು ತಾವು ಶುರು ಮಾಡಿದ್ದು ಯಾವ ಇಸ್ವಿನಲ್ಲಿ? ನಾನು ಇದಕ್ಕೆ ತಯಾರಿ ಮಾಡೋಕ್ಕೆ ಶುರು ಮಾಡಿದ್ದು 2000ನೇ ಇಸ್ವಿಯಲ್ಲಿ, 2021ನೇ ಇಸ್ವಿಯಲ್ಲಿ. 2 ವರ್ಷ ನಾನು ಸತತವಾಗಿ ಎಲ್ಲ ರಿಸರ್ಚ್ ಮಾಡಿದೆ. ಆಮೇಲೆ ಹಿಮಾಚಲ್ ಪ್ರದೇಶ್ ಸೋಲನಲ್ಲಿ ನಮ್ಮದು ಡೈರೆಕ್ಟರೇಟ್ ಆಫ್ ಮಶ್ರೂಮ್ ರಿಸರ್ಚ್ ಅಂತ ಇದೆ. ಅದು ಗವರ್ನಿಂಗ್ ಬಾಡಿ ಇಡೀ ಭಾರತ ದೇಶದಲ್ಲಿ. ಭಾಳ ಒಳ್ಳೆಯ ದಕ್ಷ ಅಧಿಕಾರಿಗಳಿದ್ದಾರೆ. VP ಶರ್ಮಾ ಅಂತ ಡೈರೆಕ್ಟರೇಟ್ ಇದ್ದರು. ಡಾಕ್ಟರ್ ಶ್ವೇತ್ ಕಮಲ್ ಅಂತ ಅವರು ಪ್ರಿನ್ಸಿಪಲ್ ಸೈಂಟಿಸ್ಟು. ಅವರು ಇಟಲಿಯಲ್ಲಿದ್ದರು. ಇವಾಗ ಭಾರತ ದೇಶದಲ್ಲಿ ನಮ್ಮ ಜನತೆಗೆ ತಮ್ಮ ಕೊಡುಗೆ ಕೊಡ್ತಾ ಇದ್ದಾರೆ. ಅವ್ರ ಹತ್ರ ಎಲ್ಲ ಮಾತಾಡಿ, ಮತ್ತು ನನ್ನ ವೈಫ್ನೂ ಅಲ್ಲಿಗೆ ಟ್ರೈನಿಂಗಿಗೆ ಕಳಿಸಿದ್ದೆ ಕಲ್ತ್ಕೊಂಬರೋದಕ್ಕೆ. ನಾನು ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಯಾವ ರೀತಿ ಬೆಳೀತಾ ಇದ್ದಾರೆ, ಹೇಗೆ ಅವರು ಬೆಳೆಯೋದಕ್ಕಿಂತ ಹೆಚ್ಚಾಗಿ ಅವರಿಂದ ಕೆಲವೊಂದು ಉಪಯೋಗಗಳಿದೆ. ಅದೇನೆಂದರೆ ಅವರು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಕೊಡ್ತಾರೆ. ಆ ಪ್ರಾಜೆಕ್ಟ್ ರಿಪೋರ್ಟು ಅದಕ್ಕೆ TEFR ಅಂತ ಹೇಳ್ತೀವಿ, ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಫಿಸಿಬಿಲಿಟಿ ರಿಪೋರ್ಟ್. ಈ ರಿಪೋರ್ಟಲ್ಲಿ ನಿಮಗೆ ಎಷ್ಟು ರೂಮ್ ಬೇಕು, ಜನ್ರೇಟರ್ ಏನಿರಬೇಕು, ಕರೆಂಟ್ ಕೆಪಾಸಿಟಿ ಏನಿರಬೇಕು, ರ್ಯಾಕ್ಸ್ ಎಷ್ಟಿರಬೇಕು, ಅದು ಎಲ್ಲ ಡೀಟೇಲ್ಸು, ಡಕ್ಟಿಂಗ್ ಸಿಸ್ಟಮ್ ಏನಿರಬೇಕು, ಏರ್ ಹ್ಯಾಂಡ್ಲಿಂಗ್ ಯೂನಿಟ್ಸ್ ಏನಿರಬೇಕು, ಎಲ್ಲದರದ್ದು ರಿಪೋರ್ಟ್ ಮಾಡಿ ನಿಮಗೆ ಕೊಡ್ತಾರೆ. ಆ ರಿಪೋರ್ಟ್ನ ತೆಗೆದುಕೊಂಡು ನೀವು ಇನ್ನೊಂದು ಗೌರ್ಮೆಂಟ್ ಬಾಡಿ ಇದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡು, ಅವ್ರಿಗೆ ಆ DPR ಸಬ್ಮಿಟ್ ಮಾಡಿ, ನಿಮ್ಮ ಜಮೀನನ್ನ RTC ಸಬ್ಮಿಟ್ ಮಾಡಿ, RTC ಎಲ್ಲ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ, EC, RTC, ಸ್ಕೆಚ್ಚು ಎಲ್ಲ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿಗೆ ಅವ್ರಿಗೆ ಒಂದು ಫೀಸ್ ಕಟ್ಬಿಟ್ಟು ಅವರಿಗೆ ಕಳಿಸ್ಕೊಟ್ರೆ ಅವರು ಅದನ್ನು ಮೀಟಿಂಗಲ್ಲಿ ಇಟ್ಟು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅಂತ ಕೊಡ್ತಾರೆ. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟ ಮೇಲೆ ನೀವು ಬ್ಯಾಂಕ್ನ ಅಪ್ರೋಚ್ ಮಾಡಿ, ನಮ್ಮದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಎಷ್ಟಕ್ಕೆ ಪ್ರಾಜೆಕ್ಟ್ ಮಾಡಿದ್ದು? ನಮಗೆ ಪ್ರಾಜೆಕ್ಟು ಅದು 4 ಕೋಟಿ ಆಯಿತು. ಪ್ರಾಜೆಕ್ಟ್ ರಿಪೋರ್ಟ್ ಪ್ರಕಾರ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನನಗೆ ಒಂದು ಲೋಪದೋಷ ಕಂಡೆ ನಾನು. ಅದರಲ್ಲಿ ಎಲೆಕ್ಟ್ರಿಸಿಟಿಗೆ 1 ಲಕ್ಷ ಅಂತ ಕೊಟ್ಟಿದ್ದರು. ನಮಗೆ ಪೂರ್ತಿ ಪ್ರಾಜೆಕ್ಟಲ್ಲಿ 1.25 crores, 1.25 ಕೋಟಿ ಎಲೆಕ್ಟ್ರಿಸಿಟಿಗೆ ಆಗೋಯ್ತು. ಸೊ ಅದು ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಂತ ಹಾಕಿದ್ರೇನೋ, ಅದರಲ್ಲಿ ಒಂದು ಸ್ವಲ್ಪ ಪ್ರಾಜೆಕ್ಟ್ ರಿಪೋರ್ಟ್ ಲೋನ್ ಆಗಿದ್ದು ನಮಗೆ ಒಂದು ಅಮೌಂಟು, ಅದರಿಂದ ಸ್ವಲ್ಪ ನಮ್ಮ ಕೈಯಿಂದನೂ ಹಾಕಬೇಕಾಗಿತ್ತು. ಓಕೆ, ನಿಮಗೆ NHBಯಿಂದ ಏನು ಸಹಾಯಧನ ಸಿಕ್ತು? NHBಯಿಂದ ನಮಗೆ 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಸಿಗತ್ತೆ. ಓಕೆ, ಒಟ್ಟು ಎಷ್ಟು ಖರ್ಚು ಮಾಡಿದ್ದೀರಿ ಸರ್ ತಾವು? ಒಂದು 15 ಕೋಟಿ ಮೇಲೆ. ಅಷ್ಟೊಂದು ಆಗಿದೆಯಾ? ಹೌದು. ಏನೇನು ಮಾಡಿದ್ದೀರಿ? ಇದರಲ್ಲಿ ನಮ್ಮದು ಭಾರತದ ಅತ್ಯುನ್ನತ ಮಟ್ಟದ ಕಾಂಪೋಸ್ಟಿಂಗ್ ಯೂನಿಟ್ ಇದೆ. ನಮ್ಮಲ್ಲಿ ಗ್ರೋಯಿಂಗ್ ಯೂನಿಟ್, ಹೈಟೆಕ್ ಆಟೋಮೇಟೆಡ್ ಕ್ಲೈಮೇಟ್ ಕಂಟ್ರೋಲ್ ಗ್ರೋಯಿಂಗ್ ಯೂನಿಟ್ಸ್ ಇದೆ.
ಇದಾದ ಮೇಲೆ ನಮ್ಮದು ಪ್ಯಾಕಿಂಗ್ ಯೂನಿಟ್ ಇದೆ, ಕೇಸಿಂಗ್ ಅಂತ ಮಾಡ್ತೀವಿ, ಆ ಕೇಸಿಂಗ್ ಯೂನಿಟ್ ಇದೆ. ಇದೆಲ್ಲ ಸೇರಿ ಅಷ್ಟು ಆಗ್ತದೆ. ಮತ್ತು ಕಾಂಪೋಸ್ಟಿಂಗ್ ಯೂನಿಟ್ಟು ಕೂಡ ಇರ್ಬೋದು ತಮ್ಮದು? ಕಾಂಪೋಸ್ಟಿಂಗ್ ಯೂನಿಟ್ ಇದೆ, ಅದು ಇರಲೇಬೇಕು. ನನಗೆ ಕೆಲವೊಂದು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಸರ್ ಬಟನ್ ಮಶ್ರೂಮ್ದು ಸ್ಪಾನ್ ಸಿಗತ್ತಾ ಅಂತ. ಏನಕ್ಕೆ ಅಂತ ಕೇಳಿದ್ರೆ, ಸರ್ ನಾವು ಬಟನ್ ಮಶ್ರೂಮ್ ಬೆಳಿಬೇಕು ಅಂತ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದರೆ 10 ಲಕ್ಷ ರೂಪಾಯಿ ಅಂತ. ಆವಾಗ ನಾನು ಹೇಳ್ತೀನಿ ಅವ್ರಿಗೆ, ಬಟನ್ ಮಶ್ರೂಮ್ ಬಗ್ಗೆ ಯೋಚನೆ ಮಾಡಬೇಡಿ, ದೇಶದಲ್ಲಿ ತರಾವರಿ ಮಶ್ರೂಮ್ಸ್ ಬೆಳಿಬೋದು. ಇವಾಗ ಆಯಿಸ್ಟರ್ ಮಶ್ರೂಮ್ ಅಂತಿದೆ, ಅದಕ್ಕೂ ಬೇಡಿಕೆ ಹೆಚ್ಚಾಗಿದೆ. ಅದು ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಫಸ್ಟ್ ಕಲ್ತ್ಕೊಂಡು ಆಮೇಲೆ ಅದನ್ನು ಶುರು ಮಾಡಿದ್ರೆ ಅತ್ಯಂತ ಯಶಸ್ವಿಯಾಗಿ ನೀವು ವ್ಯವಹಾರ ಮಾಡ್ಬೋದು. ಅಂದರೆ ಬಟನ್ ಮಶ್ರೂಮ್ನ ಇದೇ ರೀತಿ ಈಗ ನೀವು ಹೇಗೆ ಬೆಳೆದಿದ್ರೋ ಅದೇ ರೀತಿ ಬೆಳಿಬೇಕಾ, ಅಥವಾ ಕಡಿಮೆ ಬಂಡವಾಳದಲ್ಲಿ ಬೆಳೆಯೋಕ್ಕಾಗಲ್ವಾ? ಕಡಿಮೆ ಬಂಡವಾಳದಲ್ಲಿ ಕಷ್ಟ ಆಗ್ತದೆ. ಹೌದಾ? ಹೌದು. ಸಣ್ಣ ರೂಮ್ಸ್ ಮಾಡ್ಬೋದು. ಸಣ್ಣ ರೂಮ್ಸ್ ಮಾಡಿ ಬಂಡವಾಳ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೋದು, ಅರ್ಧಕ್ಕರ್ಧ ಮಾಡ್ಕೋಬೋದು. ಆದರೆ ಅದು ಫಿಸಿಬಿಲಿಟಿ ಇರಲ್ಲ. ಯಾಕಂದರೆ ನಿಮಗೆ ಸಣ್ಣ ಯೂನಿಟ್ ಮಾಡಿದಾಗ ಇದನ್ನು ಸ್ಪಾನಿಂಗ್ ಅಂತ ಏನು ಹೇಳ್ತೀವಿ, ಗೊಬ್ಬರ ಮಾಡಿ ಗೊಬ್ಬರದ ಜೊತೆ ಬೀಜ ಮಿಕ್ಸ್ ಮಾಡಿ ಅದನ್ನು ರೂಮಲ್ಲಿ ಇಡೋದು, ಇದೆಲ್ಲ ನಮ್ಮ ಲೋಕಲ್ ಎಂಪ್ಲಾಯೀಸ್ಗೆ ಬರೋದಿಲ್ಲ. ಇದನ್ನು ಮಾಡೋದಕ್ಕೆ ತರಬೇತಿ ಬೇಕಾಗುತ್ತೆ ಅನಿಸುತ್ತಾ ತಮಗೆ? ಹೌದು, ಖಂಡಿತವಾಗ್ಲೂ ತರಬೇತಿ ಬೇಕು. ತರಬೇತಿ ಜೊತೆ ಈ ಸ್ವಚ್ಛತೆ ಬಗ್ಗೆ ಅರಿವಿರಬೇಕು. ಯಾಕಂದರೆ ಇದು ಭಾಳ ಸೂಕ್ಷ್ಮವಾದ ವ್ಯವಸಾಯ, ಏನು ರೋಗ ಬರೋ ಸಾಧ್ಯತೆ ಭಾಳ ಜಾಸ್ತಿ ಇರ್ತದೆ. ಸೊ ನಾವು ಎಷ್ಟು ಚೆನ್ನಾಗಿ ಸ್ವಚ್ಛತೆ ಕಾಪಾಡ್ಕೋತೀವಿ, ಮತ್ತು ಯಾವ್ಯಾವ ಸ್ಟೇಜಲ್ಲಿ ಹೇಗೆ ಮಾಡಬೇಕು, ಯಾವ ಕಾಂಪೋಸ್ಟ್ನ ಮಿಶ್ರಣ ಮಾಡಬೇಕು, ಕಾಂಪೋಸ್ಟಲ್ಲಿ ಏನೇನು ಅಂಶಗಳಿರಬೇಕು, ಈ ಕಾಂಪೋಸ್ಟ್ ಮೇಲೇ ನಿರ್ಧಾರ ಆಗೋದು ನಿಮ್ಮ ಕ್ವಾಲಿಟಿ. ನಮ್ಮ ಕ್ವಾಲಿಟಿ ಇವಾಗ ಭಾರತ ದೇಶದಲ್ಲಿ ನಂಬರ್ 1 ಕ್ವಾಲಿಟಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಅಷ್ಟು ಚೆನ್ನಾಗಿ ನಾವು ಮ್ಯಾನೇಜ್ ಮಾಡ್ತಾರೆ. ಹೇಳಿಬಿಡಿ, ಮೊದಲನೇ ಹಂತದಿಂದ ಕೊನೆ ಹಂತದವರೆಗೂ ಏನೇನು ಮಾಡ್ತೀರಿ ವಿವರವಾಗಿ ಹೇಳ್ತಾ ಹೋಗಿ. ಕೇಶವಮೂರ್ತಿ ಸರ್, ನಾವು ಮೊದಲು ಗೊಬ್ಬರ ತಯಾರಿ ಮಾಡ್ತೀವಿ. ಗೊಬ್ಬರ ತಯಾರಿ ಮಾಡೋದಕ್ಕೆ ಏನೇನು ಬೇಕು ಅದು ಹೇಳ್ತೇನೆ. ಇವಾಗ ಗೊಬ್ಬರ ತಯಾರಿ ನಾವು ಮಾಡೋದಕ್ಕೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಗೋಧಿದು ಸ್ಟ್ರಾಯಿಂದನೂ ಮಾಡ್ಬೋದು, ವೀಟ್ ಸ್ಟ್ರಾ ಏನು ಹೇಳ್ತೀವಿ ಅದರಲ್ಲಿ. ಆದರೆ ನಾವು ಲೋಕಲ್ಲಾಗಿ ಏನೋ ಅವೈಲೇಬಲ್ ಇದೆ ಆ ಮೆಟೀರಿಯಲ್ನ ಯೂಸ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ನಾವು ಆದ್ದರಿಂದ ನಮ್ಮ ಅಕ್ಕಪಕ್ಕದಲ್ಲೇ ಶುಗರ್ ಕೇನ್ ಫ್ಯಾಕ್ಟ್ರೀಸ್ ಇರೋದ್ರಿಂದ ನಾವು ಶುಗರ್ ಕೇನ್ ಬಗಾಸ್ ಯೂಸ್ ಮಾಡ್ತೀವಿ, ಮತ್ತು ಭತ್ತದ ಹುಲ್ಲು ಯೂಸ್ ಮಾಡ್ತೀವಿ. ಡ್ರೈಡ್ ಆಯಿಲ್ ಕೇಕ್, ಹರಳೆಣ್ಣೆ ಹಿಂಡಿ ಏನಿದೆ ಅದು ಗುಜರಾತಿಂದ ತರಿಸ್ತೀವಿ. ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ತರಿಸ್ತೀವಿ, ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸು ಮಾಡೋದಿಲ್ಲ. ಮತ್ತು ನಾವು ಜಿಪ್ಸಮ್ ಯೂಸ್ ಮಾಡ್ತೀವಿ. ಇಷ್ಟು ಯೂಸ್ ಮಾಡಿ ಬಂಕರ್ ಅಂತ ಫಸ್ಟು ಸ್ವಿಮ್ಮಿಂಗ್ ಪೂಲ್ ಥರ ಒಂದು ದೊಡ್ಡ ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರಲ್ಲಿ 2.5 ದಿನ ಪೂರ್ತಿ ನೀರು ಬಿಟ್ಟು ಅದನ್ನು ನೆನೆ ಹಾಕಿ ಅದು ಪೂರ್ತಿ ನೀರು ಹೀರ್ಕೊಂಡು ಒದ್ದೆ ಆದಮೇಲೆ ಅದನ್ನು ಕಾಂಪೋಸ್ಟ್ ಯಾರ್ಡ್ ಅಂತಿದೆ, ಆ ಕಾಂಪೋಸ್ಟ್ ಯಾರ್ಡ್ಗೆ ಎತ್ಕೊಂಡು ಅಲ್ಲಿ ಕೋಳಿ ಗೊಬ್ಬರ ಮತ್ತು ಹರಳೆಣ್ಣೆ ಹಿಂಡಿ ಈ ಜೊತೆ ಮಿಕ್ಸ್ ಮಾಡಿ, ಇದು 30 ಟನ್ ಒಂದು ಸತಿ ಪ್ರಿಪೇರ್ ಆಗೋದು ಕಾಂಪೋಸ್ಟು. ನಾವು ತಯಾರಿ ಮಾಡೋದು 30 ಟನ್. ಈ 30 ಟನ್ ಕಾಂಪೋಸ್ಟು ತಯಾರಿ ಮಾಡಿ ಮಿಕ್ಸ್ ಮಾಡಬೇಕಾದ್ರೆ ಪುನಃ ನೀರು ಮಾಡಿಕೊಂಡು, ಈ ನೀರಿನ ಅಂಶ 72ರಿಂದ 75% ಇರಬೇಕು. ಅಂದರೆ ನೀವು ಗೊಬ್ಬರನ ಕೈಯಲ್ಲಿ ತೊಗೊಂಡು ಅದು ಮುದ್ರೆ ಆ ನೀರು ಲೈನಾಗಿ ನೀರು ಬರಬೇಕು. ಆ ರೀತಿ ಬಂದ ಮೇಲೆ ನಾವು ಬಂಕರ್ ಅಂತ ಇದೆ. ಈ ಬಂಕರು ಆಟೋಮೇಟೆಡ್ಡು. ಈ ಬಂಕರಲ್ಲಿ ಒಂದು ಬ್ಲೋವರ್ಸ್ ಇರುತ್ತೆ, ಕೆಳಗಡೆಯಿಂದ ಪೈಪ್ಸ್ ಇರುತ್ತೆ, ಅಲ್ಲಿಂದ ಗಾಳಿ ಬರುತ್ತೆ. ಈ ಗೊಬ್ಬರನ ಅಲ್ಲಿಗೆ ಹಾಕಿ 2 ಬಂಕರ್ ಇರುತ್ತೆ. ಒಂದು ಬಂಕರಲ್ಲಿ 3 ದಿನ ಇಟ್ಟು, ಇನ್ನೊಂದು ಬಂಕರಲ್ಲಿ 3 ದಿನ, ಪುನಃ ಶಿಫ್ಟ್ ಮಾಡಿ 3 ದಿನ, ಈ ರೀತಿ ಮಾಡ್ತೀವಿ. ಈ ಮಾಡಬೇಕಾದ್ರೆ, ಈ ಪ್ರಕ್ರಿಯೆ ನಡಿಬೇಕಾದ್ರೆ ಇದರದ್ದು ತಾಪಮಾನ ಏನಿದೆ ಕಾಂಪೋಸ್ಟ್ದು ಅದು 80 ಡಿಗ್ರಿ ಮುಟ್ಟತ್ತೆ. ಆ 80 ಡಿಗ್ರಿ ಮೇಲೆ ಹೋದರೆ ಒಂದು ಬ್ಲೋವರ್ ಆನ್ ಆಗುತ್ತೆ, ಕೆಳಗಡೆ ಬಂದರೆ ಬ್ಲೋವರ್ ಆಫ್ ಆಗುತ್ತೆ. ಇದು 80 ಡಿಗ್ರಿಯಲ್ಲಿ ಕಾಂಪೋಸ್ಟ್ ಮೇಂಟೈನ್ ಆದಾಗ ಎಲ್ಲ ಕೆಟ್ಟ ಕ್ರಿಮಿ ಕೀಟ ಎಲ್ಲ ನಾಶ ಆಗ್ತದೆ. ಏನು ಒಂದು ಭತ್ತದ ಹುಲ್ಲಲ್ಲಿ ಬೀಜ ಇರ್ಬೋದು, ಕಳೆ ಇರ್ಬೋದು, ಕಳೆ ಬೀಜ ಇರ್ಬೋದು, ಎಲ್ಲ ಕ್ರಿಮಿ ಕೀಟಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲ ಸತ್ತೋಗುತ್ತೆ. ಇದು ಎಲ್ಲ ಸತ್ತಾದಮೇಲೆ ಕೊನೆಗೆ 8ನೇ ದಿನ 9ನೇ ದಿನ ಆ್ಯಕ್ಟಿನೊಮೈಸೆಟ್ಸ್ ಅಂತ ಒಂದು ಬಿಳಿ ಫಿಲಮೆಂಟಸ್ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಕ್ಕೆ ಶುರು ಆಗ್ತದೆ. ಈ ಆ್ಯಕ್ಟಿನೊಮೈಸೆಟ್ಸು ಭಾಳ ಉಪಕಾರಿ. ಈ ಆ್ಯಕ್ಟಿನೊಮೈಸೆಟ್ಸ್ನೇ ನಾವು ಬೆಳೆಸೋದಕ್ಕೆ ನಾವು ಇಷ್ಟೆಲ್ಲ ಏನು ಪ್ರಕ್ರಿಯೆಯನ್ನು ಫಾಲೋ ಮಾಡೋದು. ಈ ಆ್ಯಕ್ಟಿನೊಮೈಸೆಟ್ಸು ಬರೋಕ್ಕೆ ಶುರು ಆಗ್ತದೆ. ಅದು 9ನೇ ದಿನ ಈ ಬಂಕರಿಂದ
ಒಂದು ಟನಲ್ ಅಂತಿದೆ, ಆ ಟನಲ್ಗೆ ಶಿಫ್ಟ್ ಮಾಡ್ತೀವಿ. ಆ ಟನಲ್ಲು ಪೂರ್ತಿ ಕ್ಲೋಸ್ಡು, 2 ಡೋರ್ ಇರುತ್ತೆ. ನೀವು ಅರ್ಥ ಮಾಡ್ಕೋಬೋದು, ಒಂದು ಮ್ಯಾಚ್ ಬಾಕ್ಸ್ ಥರ, ಒಂದು 13 ಅಡಿ ಹೈಟು, 13 ಅಡಿ ಅಗಲ, 55 ಅಡಿ ಉದ್ದ, 2 ಕಡೆ ಡೋರ್ ಇದೆ. ಅದ್ರ ಕೆಳಗಡೆ, ಅದು ನೆಲದ ಕೆಳಗಡೆ ಒಂದು ಗುಹೆ ಥರ ಇರುತ್ತೆ. ಅಲ್ಲಿಗೆ ಒಂದು ಡಕ್ಟ್ ಹೋಗುತ್ತೆ. ಅಲ್ಲಿ ಡಕ್ಟಿಗೆ 12,000 CFM ಅಲ್ಲಿ ಏರು ತಾರಸಿ ಮೇಲೆಯಿಂದ ಒಂದು ಬ್ಲೋರಿಂದ ಬರ್ತದೆ. ಈ ಗೊಬ್ಬರ ಹಾಕಿರ್ತೀವಲ್ಲ, ಈ ಗೊಬ್ಬರ ಹಾಕಿದಾಗ ಅಲ್ಲಿಗೆ ಬಂಕರಿಂದ ಟನಲ್ಗೆ ಶಿಫ್ಟ್ ಮಾಡಿದ್ಮೇಲೆ 80 ಡಿಗ್ರಿ ಏನಿತ್ತು ನಾವು 47 ಡಿಗ್ರಿಗೆ ತೊಗೊಂಡ್ಬರ್ತೀವಿ. 47 ಡಿಗ್ರಿಯಲ್ಲಿ ನಾವು 5 ಗಂಟೆ ಒಳಗಡೆ 47 ಡಿಗ್ರಿ ಫ್ರೆಶ್ ಏರ್ ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಅಚೀವ್ ಮಾಡ್ತೀವಿ. ಆಮೇಲೆ ಪ್ರತಿ ಗಂಟೆ 1 ಡಿಗ್ರಿ ಜಾಸ್ತಿ ಮಾಡಿಕೊಂಡು 47ರಿಂದ 48, 49, 50 ಹಂಗೆ 59 ಡಿಗ್ರಿ ಟೆಂಪ್ರೇಚರ್ ತಾಪಮಾನನ ಕಾಪಾಡ್ಕೋತೀವಿ 10 ಗಂಟೆಗೆ. ಈ 59, 60 ಡಿಗ್ರಿಯಲ್ಲಿ ನಾವು 10 ಗಂಟೆ ತಾಪಮಾನ ಕಾಪಾಡಿದಾಗ ಅಲ್ಲಿ ಪ್ಯಾಶ್ಚರೀಕರಣ ಶುರುವಾಗ್ತದೆ. ಈ ಪ್ಯಾಶ್ಚರೀಕರಣ ಶುರುವಾಗಿ ಕೆಟ್ಟ ಬ್ಯಾಕ್ಟೀರಿಯಾಗಳು ನಿರ್ನಾಮ ಆಗ್ತದೆ. ಪುನಃ 59 ಡಿಗ್ರಿಯಿಂದ ಪ್ರತಿ ಗಂಟೆ 1 ಡಿಗ್ರಿ ಕಡಿಮೆ ಮಾಡ್ಕೊಂಬಂದು 49 ಡಿಗ್ರಿಯಲ್ಲಿ 24 ಗಂಟೆ, 48 ಡಿಗ್ರಿಯಲ್ಲಿ 24 ಗಂಟೆ, 47 ಡಿಗ್ರಿಯಲ್ಲಿ 24 ಗಂಟೆ ಮೇಂಟೈನ್ ಮಾಡ್ತೀವಿ. ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ, ಇಲ್ಲಿ ಆ್ಯಕ್ಟಿನೋಮೈಸಿಟ್ಸು, ಥರ್ಮೋಫಿಲಿಕ್ ಫೈರ್ ಫ್ಲೈ ಫಂಗೈ ಅಂತ ಅದು ಉತ್ಪತ್ತಿ ಆಗೋದಕ್ಕೆ ಶುರುವಾಗ್ತದೆ ಆ್ಯಕ್ಟಿನೋಮೈಸೈಟ್ಸು. ಸೊ ಗೊಬ್ಬರ ಏನಿದೆ ಪೂರ್ತಿ ಎಲ್ಲ ಬಿಳಿ ಕಲರ್ ಆ್ಯಕ್ಟಿನೋಮೈಸೈಟ್ಸಿಂದ ಹರಡ್ಕೊಂಡು ಒಂದು ಉತ್ಕೃಷ್ಟ ಮಟ್ಟದ ಗೊಬ್ಬರ ತಯಾರಿಯಾಗ್ತದೆ. ಇದು 47 ಡಿಗ್ರಿಯಲ್ಲಿ 24 ಗಂಟೆ ಇಟ್ಟ ಮೇಲೆ ಪುನಃ ಫ್ರೆಶ್ ಏರ್ ಇಂಟ್ರೊಡ್ಯೂಸ್ ಮಾಡಿ ಅದು ಸಂಜೆ ಶುರು ಮಾಡ್ತೀವಿ. ಬೆಳಗ್ಗೆ ಅಷ್ಟೊತ್ತಿಗೆ 25 ಡಿಗ್ರಿಗೆ ಬಂದಿರುತ್ತೆ. ಬೆಳಗ್ಗೆ 4 ಗಂಟೆ, 3 ಗಂಟೆ, ರಾತ್ರಿ ಬೆಳಗಿನ ಜಾವ 4 ಗಂಟೆಗೆ ನಾವು ಈ ಕಾಂಪೋಸ್ಟ್ ಇನ್ನೊಂದು ಡೋರ್ ತೆಗೆದು ಟನಲ್ದು ಅಲ್ಲಿ ಕಾಂಪೋಸ್ಟ್ದು ಬೀಜ ಏನಿದೆ, ಮಶ್ರೂಮ್ದು ಬೀಜ, ಅಗ್ಯಾರಿಕಸ್ ಬೈಸ್ಪೋರಸ್ ಅಂತೀವಿ. ಎಲ್ಲಿಂದ ತರ್ತೀರಿ ಬೀಜನ? ಬೀಜ ಪೂನಾಯಿಂದ ಬರ್ತದೆ. ಇದು ಆ್ಯಕ್ಚುಲಿ ನೆದರ್ಲ್ಯಾಂಡ್ಸ್ದು ಇಲ್ಲಿಂದ ಮದರ್ ಕಲ್ಚರ್ ತರಿಸಿ ಇಲ್ಲಿ ಮಲ್ಟಿಪ್ಲೈ ಮಾಡಿ ನಾವು ಪೂನಾಯಿಂದ ತೊಗೋತೀವಿ. ಓಕೆ. ಇಲ್ಲಿ ಬಾಗಲಕೋಟೆಯಲ್ಲೂ ಇದೆ, ಬಟ್ ನಾವು ಪೂನಾ ಅದು ಜಾಸ್ತಿ ಪ್ರಿಫರ್ ಮಾಡ್ತೀವಿ, ಯಾಕಂದರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗ್ತದೆ. ಓಕೆ ಓಕೆ. ಅದನ್ನು ಮಿಕ್ಸ್ ಮಾಡ್ತೀರಾ? ಅದನ್ನು ಮಿಕ್ಸ್ ಮಾಡಿ 10 kg ಬ್ಯಾಗಲ್ಲಿ ಹಾಕಿ, ಪ್ಲಾಸ್ಟಿಕ್ ಕವರ್ ಬ್ಯಾಗಲ್ಲಿ ಅದನ್ನು ಕೋಲ್ಡ್ ರೂಮ್ ಅಂತಿದೆ, ಗ್ರೋಯಿಂಗ್ ರೂಮ್ಸು. ಆ ಗ್ರೋಯಿಂಗ್ ರೂಮು ಒಂದು ಅದ್ಭುತವಾದ ಸ್ಟ್ರಕ್ಚರು. ಅಲ್ಲಿ 8 ರ್ಯಾಕ್ ಇರುತ್ತೆ, 8 ಟಯರ್ದು ರ್ಯಾಕ್ ಇರುತ್ತೆ. 18.5 ಅಡಿ ಅಗಲ, 56 ಅಡಿ ಉದ್ದ, 25 ಅಡಿ ಹೈಟು ಇರೋಂಥ ರೂಮ್ಸು. ಈ ರೂಮಲ್ಲಿ AC ಡಕ್ಟ್ಸ್ ಇರುತ್ತೆ, ಟೆಂಪ್ರೇಚರ್ ಸೆನ್ಸರ್ಸ್ ಇರುತ್ತೆ, ಹ್ಯುಮಿಡಿಟಿ ಸೆನ್ಸರ್ಸ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸೆನ್ಸರ್ಸ್ ಇರುತ್ತೆ, ಎಲ್ಲ ಕಂಪ್ಲೀಟ್ಲಿ ಆಟೋಮೇಟೆಡು. ಹ್ಯುಮಿಡಿಫೈಯರ್ ಇರ್ತದೆ. ನಾವು ಈ ಕಾಂಪೋಸ್ಟ್ನ ಅಲ್ಲಿ ಇಟ್ಟು 13 ದಿನ 25 ಡಿಗ್ರಿಯಲ್ಲಿ ಮ್ಯಾನೇಜ್ ಮಾಡ್ತೀವಿ. 25 ಡಿಗ್ರಿಯಲ್ಲಿ ಮ್ಯಾನೇಜ್ ಮಾಡಾದಮೇಲೆ ಅದು ಒಳಗಡೆ ಜೇನುತುಪ್ಪದ ಥರ ದ್ರವ ಬರೋಕ್ಕೆ ಶುರು ಆಗ್ತದೆ. 13ನೇ ದಿನ ಈ ಬ್ಯಾಗ್ನ ಓಪನ್ ಮಾಡಿ ಕಟ್ ಮಾಡಿ ಒಂದು ಲೆವೆಲ್ಗೆ ಅದಕ್ಕೆ ಕೋಕೋಪಿಟ್ ಹಾಕ್ತೀವಿ. 2 kg ಕೋಕೋಪಿಟ್ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ, 2 kg ಮೇಲೆ ಒಂದು 2 ಇಂಚಷ್ಟು ಕೋಕೋಪಿಟ್ ಹಾಕ್ತೀವಿ. ಏನಕ್ಕೆ ಹಾಕ್ತೀವಿ ಅಂತ ಅಂದರೆ, ಅದು ಕೋಕೋಪಿಟ್ಟಲ್ಲಿ ಏನೂ ನ್ಯೂಟ್ರಿಷನ್ ಇರಲ್ಲ. ಈ ಅಣಬೆ ಏನು ಕೆಳಗಡೆಯಿಂದ ಮೇಲಕ್ಕೆ ಬರುತ್ತೆ, ಅಣಬೆ ಬೇರು, ಅದಕ್ಕೆ ಸಪೋರ್ಟಾಗಿ ಹಾಕ್ತೀವಿ ಅಷ್ಟೇ. ಅಣಬೆ ಬಿದ್ದೋಗಬಾರ್ದು, ಕೈ ಇಟ್ಕೋಬೇಕು, ಅಣಬೆದು ಸಪೋರ್ಟಿಗೆ ಬೇಕು, ಅದಕ್ಕೆ ಹಾಕ್ತೀವಿ. ಅದು ಪುನಃ 13 ದಿನ ಈ ಮೈಸಿಲಿಯಮ್ ಅಂತ ಏನು ಗೊಬ್ಬರದಲ್ಲಿ ಬೀಜದಿಂದ ರೂಟ್ಸ್ ಅಂತ, ಸರಳ ಭಾಷೆಯಲ್ಲಿ ರೂಟ್ಸ್ ಅಂತ, ಬೇರು, ಮಶ್ರೂಮ್ ಬೇರು ಅಂತ ಅನ್ಕೋಬೋದು. ಮಶ್ರೂಮ್ ಬೇರು ಪುನಃ ಮೇಲಕ್ಕೆ ಕೋಕೋಪಿಟ್ ಮೇಲಕ್ಕೆ ಬರುತ್ತೆ. ಅದು ಬಂದಾಗ ಅದು 13ನೇ ದಿನ ಪುನಃ ಒಂದು ಶಾಕ್ ಕೊಡ್ತೀವಿ. ಈ ಶಾಕ್ ಅಂದರೆ ಏನು ಅಂದರೆ, ಇಷ್ಟು ದಿನ 25 ಡಿಗ್ರಿಯಲ್ಲಿ ಟೆಂಪ್ರೇಚರಲ್ಲಿತ್ತು, ಸಡನ್ನಾಗಿ ನಾವು 12 ಡಿಗ್ರಿ ಟೆಂಪ್ರೇಚರ್ಗೆ ತೊಗೊಂಡೋಗ್ತೀವಿ. ಮತ್ತು ಇಷ್ಟು ದಿನ 7ರಿಂದ 8,000 ಕಾರ್ಬನ್ ಡೈಆಕ್ಸೈಡು, ಒಂದೊಂದು ಸತಿ 10,000 ಕಾರ್ಬನ್ ಡೈಆಕ್ಸೈಡ್ ಇತ್ತು. ಈ ಕಾರ್ಬನ್ ಡೈಆಕ್ಸೈಡ್ ಪೂರ್ತಿ ತೆಗೆದು 700 ppmಗೆ ತೊಗೊಂಬರ್ತೀವಿ. 700 ppmಗೆ ತೊಗೊಂಬಂದಾಗ ಇದು ಮಶ್ರೂಮ್ ಬೇರ್ಗೆ ಒಂದು ಶಾಕ್ ಆಗುತ್ತೆ. ಈ ಶಾಕು ಒಂದು ಟೆಂಪ್ರೇಚರ್ ಶಾಕ್ ಆಯಿತು, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಶಾಕ್ ಆಯಿತು. ಈ ಶಾಕಿಂದ ಏನಾಗ್ತದೆ, ಮಶ್ರೂಮ್ ವೆಜಿಟೇಟಿವ್ ಗ್ರೋತಿಂದ ರಿಪ್ರೊಡಕ್ಟಿವ್ ಗ್ರೋತಿಗೆ ಬಂದು ಒಂದು ಸಣ್ಣದು ಸೂಜಿ ಆಕಾರದ್ದು ಮಶ್ರೂಮ್ಸ್ದು ಈ ಪಿನ್ಸ್ ಶುರು ಆಗುತ್ತೆ. ಆ ಪಿನ್ನು ಪ್ರತಿ 24 ಗಂಟೆಗೆ
100%, 100% ಬೆಳೆಯುತ್ತೆ ಆಕಾರದಲ್ಲಿ. ಈ ರೀತಿ ಬೆಳೆದು 5 ದಿನಕ್ಕೆ ನಮಗೆ ಹಾರ್ವೆಸ್ಟಿಂಗಿಗೆ ತಯಾರಾಗ್ತದೆ. ಈ ಬೀಜ ಹಾಕಿ ಹಾರ್ವೆಸ್ಟಿಂಗ್ ಆಗೋವರೆಗೂ ಎಷ್ಟು ದಿವಸ ಬೇಕು? ಬೀಜ ಹಾಕಿ ಹಾರ್ವೆಸ್ಟಿಂಗ್ ಆಗೋದಕ್ಕೆ 13 + 13 26 ದಿನ. 26 ದಿನ ಒಂದು ತಿಂಗಳಿಗೆ ಒಂದು ಬೆಳೆ ಅನ್ಕೋಬೋದಾ? 26 ದಿನ ಪ್ಲಸ್ ಅದು ಶಾಕ್ ಕೊಟ್ಟು ಆದಮೇಲೆ ಅದು 14 ದಿನ. ಸೊ 48ರಿಂದ 50 ದಿನ ಬೇಕು ನಿಮಗೆ ಪೂರ್ತಿ ಪ್ರಕ್ರಿಯೆ ಬ್ಯಾಗ್ ಬ್ಯಾಗು ರೂಮಿಂದ ತೆಗೆಯೋದಕ್ಕೆ. ಒಂದು ಬ್ಯಾಗಲ್ಲಿ 2 ಸಾರಿ ಬೆಳೆ ತಗೋಬೋದಾ ಅಥವಾ ಒಂದೇ ಸರಿನ? ಒಂದು ಬ್ಯಾಗಲ್ಲಿ ನೀವು 4 ಸತಿ ಬೇಕಾದರೂ ತಗೋಬೋದು. ಆದರೆ ಇಳುವರಿ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಸೊ ನಾವು ಕಾಸ್ಟ್ ಆಫ್ ಆಪರೇಷನ್ ನೋಡಿದಾಗ 4ನೇ ಬಾರಿ ತೆಗೆಯೋದು ಕಷ್ಟ, ಮತ್ತು 4ನೇ ಬಾರಿಗೆಲ್ಲ ರೋಗನೂ ಜಾಸ್ತಿ ಬರೋಕ್ಕೆ ಶುರು ಆಗೋಗುತ್ತೆ. ಸೊ ನಾವು ಏನು ಮಾಡ್ತೀವಿ ಅಂದರೆ 1ನೇ ಬಾರಿ 2ನೇ ಬಾರಿ ಅಷ್ಟೇ ತೆಗೆಯೋದು ನಾವು. ಯಾಕಂದರೆ ನಮಗೆ ಲಾಭಕ್ಕಿಂತ ಜಾಸ್ತಿ ಕ್ವಾಲಿಟಿ ಪದಾರ್ಥನ, ಕ್ವಾಲಿಟಿ ಬಟನ್ ಮಶ್ರೂಮ್ಸ್ನ ಮೈಸೂರು ಜನತೆಗೆ ಅಕ್ಕಪಕ್ಕ ಪ್ರಾಂತ್ಯಕ್ಕೆ ಕೊಡಬೇಕು ಅಂತ ನಮ್ಮ ಉದ್ದೇಶ. ಇಲ್ಲಿ ಬರೀ ದುಡ್ಡು ಮಾಡಬೇಕು ಅಂತಲ್ಲ, ಹೆಸರುವೇ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಒಂದು ಬ್ಯಾಗಿಂದ ಎಷ್ಟು ಮಶ್ರೂಮ್ ತಗೋಬೋದು ಒಂದು ಬಾರಿ? ನಾವು ಒಂದು ಬ್ಯಾಗಲ್ಲಿ 2.2, 2.3 kgs ತೆಗಿತಾ ಇದ್ದೀವಿ. ಒಂದೊಂದು ಸತಿ 1.8 ಆಗ್ತದೆ. ಇದು ಬೇಸಾಯ ಆದ್ದರಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ 1 ಡಿಗ್ರಿ ಟೆಂಪ್ರೇಚರ್, ಇವಾಗ ಕರೆಂಟ್ ಹೊರಟೋಯ್ತು, ಜನ್ರೇಟ್ರು ಆನ್ ಆಗಿಲ್ಲ, ಅವಾಗ ಏನಾದರೂ ವೇರಿಯೇಷನ್ ಆದರೆ 1% ಕಡಿಮೆ ಆಗ್ಬೋದು. ಈ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡು ಇದನ್ನ ಹೇಳಿದ್ರಲ್ಲ, ಹೌದು, ಇದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಇದರಲ್ಲಿ ನಮ್ಮದು ಏರ್ ಹ್ಯಾಂಡ್ಲಿಂಗ್ ಯೂನಿಟ್ಸ್ ಅಂತ ಇದೆ. ಇದು ಒಂದು ದೊಡ್ಡ ಮೆಷಿನ್ಸು. ಆ ಏರ್ ಹ್ಯಾಂಡ್ಲಿಂಗ್ ಯೂನಿಟ್ಸಲ್ಲಿ ಫ್ರೆಶ್ ಏರು, ರಿಟರ್ನ್ ಏರ್ ಮಿಕ್ಸ್ ಮಾಡೋ ಅಂಥ ಒಂದು ಸಿಸ್ಟಮ್ ಇದು. ಈ ಸಿಸ್ಟಮಲ್ಲಿ ನಾವು ಆಟೋಮೇಟೆಡ್ ಇದರಲ್ಲಿ CO2 ಇಷ್ಟು ಲೆವೆಲ್ ಇರಬೇಕು ಅಂದರೆ ಸೆಟ್ ಮಾಡಿದಾಗ ನಮ್ಮ ಆಟೋಮೇಷನ್ ಪ್ಯಾನಲಲ್ಲಿ ಅದು ಎಷ್ಟು ಫ್ರೆಶ್ ಏರ್ ಬಿಡಬೇಕು, ಎಷ್ಟು ರಿಟರ್ನ್ ಏರ್ ಬಿಡಬೇಕು ಅದೇ ನಿರ್ಧಾರ ಮಾಡಿಕೊಳ್ಳುತ್ತೆ. ಅಂದರೆ ವಾತಾವರಣದಲ್ಲೇ ತಗೊಳ್ಳೋದು, ಹೌದು, ಅದನ್ನು ಮಿಕ್ಸ್ ಮಾಡಿ ಅಲ್ಲಿ ಒಂದು ವಾತಾವರಣ ಹೌದು ಮೇಂಟೈನ್ ಮಾಡೋದು. ಹೌದು. ಓಕೆ, ಈಗ ಹಾರ್ವೆಸ್ಟ್ ಆದಮೇಲೆ ನಂತರದ ಪ್ರೊಸೀಜರ್ ಏನು ಸರ್? ಹಾರ್ವೆಸ್ಟ್ ಆದಮೇಲೆ ಇವತ್ತಿನ ದಿನದ ಹೇಳ್ತೀನಿ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಹಾರ್ವೆಸ್ಟಿಂಗ್ ಶುರು ಆಯಿತು. ಪ್ಯಾಕಿಂಗು 5 ಗಂಟೆಗೆ ಶುರು ಆಯಿತು. 6:30 ಎಲ್ಲ ಮಾರ್ಕೆಟ್ಗೆ ಹೋಯಿತು. ಸೊ ನಮ್ಮ ಮೈಸೂರು ಜನತೆಗೆ ಬೆಳಗ್ಗೆ 4 ಗಂಟೆಗೆ ಕಟ್ ಮಾಡಿದ್ನ ಬೆಳಿಗ್ಗೆ 7 ಗಂಟೆಗೆ ಸಿಗುತ್ತೆ. ಓಕೆ, ಮೊದಲನೇ ದಿನದ ಅಣಬೆ ಏನಿದೆ ಬಟನ್ ಮಶ್ರೂಮು, ಅದರದ್ದು ಟೇಸ್ಟು ಅದ್ಭುತ. ಮೊದಲನೇ ದಿನದ್ದು ಟೇಸ್ಟು ಭಾಳ ಚೆನ್ನಾಗಿರುತ್ತೆ. ಸೆಕೆಂಡ್ ಡೇ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಥರ್ಡ್ ಡೇ ಸ್ವಲ್ಪ ಕಡಿಮೆ ಆಗುತ್ತೆ, ಫೋರ್ತ್ ಡೇ ಪೂರ್ತಿ ಅದು ತಿನ್ನೋದಕ್ಕೆ ಸ್ವಲ್ಪ ಏನು ರುಚಿ ಸಿಗೋದಿಲ್ಲ. ಇವಾಗ ಪೂನಾ, ಗೋವಾಯಿಂದ ಏನು ಬರ್ತಾಯಿತ್ತು ಮೈಸೂರಿಗೆ, ಬೇರೆ ಬೇರೆ ಹೆಸರಲ್ಲಿ ಬರುತ್ತೆ. ನಮ್ಮ ಬ್ರ್ಯಾಂಡು ಮಸ್ಟ್ ಈಟ್ ಮಶ್ರೂಮ್ಸ್ ಅಂತ. ಇನ್ನೊಮ್ಮೆ ಹೇಳಿ. ಮಸ್ಟ್ ಈಟ್ ಮಶ್ರೂಮ್ಸ್. ಓಕೆ, ಮಸ್ಟ್ ಈಟ್ ಮಶ್ರೂಮ್ಸು ಇವಾಗ ಪ್ರಖ್ಯಾತ ಮಶ್ರೂಮು. ಮೈಸೂರಲ್ಲಿ ಎಷ್ಟು ಬೇಡಿಕೆ ಇದೆ ಅಷ್ಟು ನಮಗೆ ಪೂರೈಸೋಕ್ಕಾಗ್ತಾ ಇಲ್ಲ ಒಂದೊಂದು ಸತಿ. ಅಂದರೆ ಇದನ್ನು ಹೇಗೆ ಮಾಡ್ತೀರಿ? ಪ್ರತಿನಿತ್ಯ ನಿಮಗೆ ಉತ್ಪಾದನೆ ಬರೋ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ? ಪ್ರತಿದಿನ ಉತ್ಪಾದನೆ ಬರುತ್ತೆ. ಓಕೆ, ಉತ್ಪಾದನೆ ಬರುತ್ತೆ. ನಾವು 1.5 ಟನ್ನಿಂದ 2 ಟನ್ನು ಬಟನ್ ಮಶ್ರೂಮ್ಸು ಪ್ರೊಡಕ್ಷನ್ ಆಗ್ತಾ ಇದೆ ಪ್ರತಿನಿತ್ಯ. ಓಕೆ, ನಮ್ಮಿಂದ ಮೈಸೂರಿನ ಅಕ್ಕಪಕ್ಕ ಜಿಲ್ಲೆಗಳು, ಮಂಗಳೂರು, ಶಿರ್ಸಿ, ಹುಬ್ಳಿ, ಈ ಕಡೆಗೂ ಹೋಗ್ತದೆ. ಏನು ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ನಮ್ಮದು ರೆಫ್ರಿಜಿರೇಟೆಡ್ ವ್ಯಾನ್ ಇದೆ. ನಾವು ಕ್ವಾಲಿಟಿಗೆ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಇದು ಅಣಬೆ ಟೆಂಪ್ರೇಚರ್ಗೆ ಭಾಳ ಸೆನ್ಸಿಟಿವ್. ನೀವು ಅಷ್ಟೇ, ಜನರು ಖರೀದಿ ಮಾಡಿದ್ಮೇಲೆ ಮನೆಯಲ್ಲಿ ರೆಫ್ರಿಜಿರೇಟ್ರಲ್ಲಿ ಇಡಬೇಕು. ಅಂಗಡಿಯವರು ರೆಫ್ರಿಜಿರೇಟ್ರಲ್ಲಿ ಇಡಬೇಕು, ಆದರೆ ಎಲ್ಲ ಅಂಗಡಿಗಳಲ್ಲೂ ರೆಫ್ರಿಜಿರೇಷನ್ನು ಇರೋದಿಲ್ಲ. ತರಕಾರಿ ಅಂಗಡಿಗಳಲ್ಲಿ ಅಲ್ಲಿ ಆಚೆ ಇಟ್ಟಿರ್ತಾರೆ. ನಾವು ಹಾರ್ವೆಸ್ಟ್ ಆದಮೇಲೆ ನಮ್ಮದು ಪ್ಯಾಕಿಂಗ್ ಟೀಮ್ ಇದೆ. ನಮ್ಮದು ಲೋಕಲ್ ಪ್ಯಾಕಿಂಗ್ ಟೀಮು, ಲೇಡೀಸ್ ಆರ್ಮಿ ಅಂತ ಕರಿತೀವಿ. ಒಂದು 12 ಜನ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಬಂದು ಕೆಲಸ ಶುರು ಮಾಡ್ಕೋತಾರೆ. ಒಟ್ಟು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಸರ್? ಹೋದ ತಿಂಗಳು 69 ಇತ್ತು, ಈ ತಿಂಗಳು 73. ಅಷ್ಟು ಜನರಿಗೆ ನೀವು ಕೆಲಸ ಕೊಟ್ಟಿದ್ದೀರಿ ನಿಮ್ಮ ಯೂನಿಟ್ಟಲ್ಲಿ? ಹೌದು. ಓಕೆ, ಈ ಅಣಬೆ ಬೆಳೆದಾದಮೇಲೆ ಆ ಉಳಿದಿರೋ ಏನಿದೆಯಲ್ಲ, ನಾವು ಅದನ್ನು ಗೊಬ್ಬರ ಮಾಡ್ತೀರಿ. ಆ ಗೊಬ್ಬರನೂ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ, ಅದ್ರ ಬಗ್ಗೆ ಒಂಚೂರು ಹೇಳಿ. ಇದು ಮಸ್ಟ್ ಈಟ್ ಬಟನ್ ಮಶ್ರೂಮ್ಸ್ ಆಯಿತು. ಇದು ಉತ್ಕೃಷ್ಟ ಮಟ್ಟದ ಮಶ್ರೂಮ್ಸು, ಮೈಸೂರಿನ ಜನತೆ ಆರೋಗ್ಯ ಕಾಪಾಡೋ ಅಂಥ ಮಶ್ರೂಮ್ಸು. ಈ ಮಶ್ರೂಮ್ ಬೆಳಿಬೇಕಾದ್ರೆ
ಪೂರ್ತಿ ಬ್ಯಾಗಲ್ಲಿ ಮಶ್ರೂಮ್ದು ಬೇರು ಬರುತ್ತೆ. ಮಶ್ರೂಮ್ ಹಾರ್ವೆಸ್ಟ್ ಮಾಡಿದ್ಮೇಲೆ ಮಶ್ರೂಮ್ದು ಕಾಂಡ ಅಲ್ಲೇ ಉಳ್ಕೊಳ್ಳುತ್ತೆ. ಇದು ಉಳ್ಕೊಂಡಾಗ ನಾವು ಮಶ್ರೂಮ್ ಎಲ್ಲ ಹಾರ್ವೆಸ್ಟ್ ಆಯಿತು, ಬ್ಯಾಗ್ನ ಇನ್ನೊಂದು 1 ಎಕರೆ ಜಮೀನಲ್ಲಿ ಅದನ್ನು ಎಲ್ಲ ಬ್ಯಾಗ್ನ ಸುರಿದು ನಾವು 4,000 ಮೆಟ್ರಿಕ್ ಟನ್ ಗೊಬ್ಬರ ಮಾಡ್ತೀವಿ. ಈ ಗೊಬ್ಬರನೆಲ್ಲ ಸುರಿದು ಅಲ್ಲಿ ಪ್ರತಿದಿನ JCBಯಲ್ಲಿ ಟರ್ನಿಂಗ್ ಮಾಡಿ ಒಂದು ವಿಂಡ್ರೋಸ್ ಅಂತ ಮಾಡ್ತೀವಿ. ವಿಂಡ್ರೋಸ್ ಅಂತ ಮಾಡಿ ರೈನ್ ಗನ್ನಲ್ಲಿ ನೀರು ಹೊಡೆದು ಅದಕ್ಕೆ 55% 60% ಮಾಯಿಶ್ಚರ್ ಮೇಂಟೈನ್ ಮಾಡಿ 150 ದಿನ ಸತತವಾಗಿ ನಾವು ಅದಕ್ಕೆ ಕ್ಯೂರಿಂಗ್ ಮಾಡ್ತೀವಿ. ಈ ಪ್ರಕ್ರಿಯೆ ನಡಿಬೇಕಾದ್ರೆ ಈ ಮಶ್ರೂಮ್ ಬೇರೆ ಏನಿದೆ, ಕಾಂಡ ಇದೆ, ಇದು ಅತ್ಯಧಿಕ ಮಾತ್ರದಲ್ಲಿ ಪೋಷಕಾಂಶಗಳನ್ನು ಗಿಡಕ್ಕೆ ಕೊಡೋ ಕೆಪಾಸಿಟಿ ಇದೆ ಇದಕ್ಕೆ. ಇದು ಈ 150 ದಿನದಲ್ಲಿ ಈ ಗೊಬ್ಬರದಲ್ಲಿ ಹೈಯೆಸ್ಟ್ ಲೆವೆಲ್, ಅತ್ಯಂತ ಅಧಿಕ ಮಾತ್ರದಲ್ಲಿ ಹ್ಯೂಮಿಕ್ ಆ್ಯಸಿಡ್, ಫಲ್ವಿಕ್ ಆ್ಯಸಿಡ್ಡು ಮತ್ತು ಸಸ್ಯಕ್ಕೆ ಬೆಳವಣಿಗೆಗೆ ಬೇಕಾದಂಥ ಬೆಳವಣಿಗೆ ಹಾರ್ಮೋನು, ಸೈಟೋಕಿನ್ನು, ಆಕ್ಸಿನ್ನು, ಗಿಬ್ರಿಲಿನಿಕ್ ಆ್ಯಸಿಡ್, ಜಾಸ್ಮೋನಿಕ್ ಆ್ಯಸಿಡ್, ಬೀಟಾ ಗ್ಲೂಕಾನ್ಸು ಇದೆಲ್ಲ ತಯಾರಿಯಾಗ್ತದೆ. ಮತ್ತು ನೀವು ಕೇಳಿರ್ಬೋದು ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಎನ್ರಿಚ್ಮೆಂಟು, ಸೂಡೋಮೋನಾಸ್ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ. ಇದೆಲ್ಲ ಆರ್ಟಿಫಿಷಿಯಲ್ ಎನ್ರಿಚ್ಮೆಂಟು. ಆದರೆ ಅಣಬೆ ಗೊಬ್ಬರ ಪ್ರಪಂಚದಲ್ಲಿ ನಂಬರ್ 1 ಗೊಬ್ಬರ. ಏನಕ್ಕೆ ಅಂದರೆ ಈ ಟ್ರೈಕೋಡರ್ಮಾ, ಸೂಡೋಮೋನಾಸು, ಬೆಸಿಲೈ, ಮೈಕೋರೈಸಾ ಈ 4 ಏನು ಬ್ಯಾಕ್ಟೀರಿಯಾಸ್ ಇದೆ, ಫಂಗೈ ಇದೆ, ಇದು ನ್ಯಾಚುರಲ್ ಆಗಿ ಉತ್ಪತ್ತಿ ಆಗತ್ತೆ. ನ್ಯಾಚುರಲ್ ಆಗಿ ಉತ್ಪತ್ತಿ ಇದು ನೇಚರ್ ಮಾಡೋದ್ರಿಂದ ಅದು ಒಂದು ಸರಿ ಪ್ರಮಾಣದಲ್ಲಿ ಇರ್ತದೆ. ಇವಾಗ ನೀವು ಅದನ್ನು ಈ ಗೊಬ್ಬರನ ಬೆಳೆಸಿದಾಗ ಒಂದು ಅಬ್ಸರ್ವ್ ಮಾಡ್ಬೋದು, 15 ದಿನದಲ್ಲೇ ನಾವು ಸಾಯಿಲ್ ರಾಜ ಅಂತ ಹೆಸರಿಟ್ಟಿದ್ದೀವಿ ಗೊಬ್ಬರಕ್ಕೆ. ಯಾಕಂದರೆ ಸಾಯಿಲ್ ರಾಜ ಇದು ಒಂದು ಬ್ರ್ಯಾಂಡ್ ನೇಮ್ ಅಲ್ಲ. ಇದನ್ನು ಗುರುತಿಸೋದಕ್ಕೆ ರೈತರು ಗೊಬ್ಬರ ಕೊಡಿ ಅಂತ ಕೇಳಬಾರ್ದು, ಸಾಯಿಲ್ ರಾಜ ಕೊಡಿ ಅಂತ ಕೇಳಬೇಕು. ಏನು ಧಾರಣೆಗೆ ಮಾಡ್ತಾ ಇದ್ದೀರಿ? ನಾವು ₹1 ಲಾಭ ಇಟ್ಕೋತಾ ಇಲ್ಲ. ಫೆಬ್ರವರಿ ಮಾರ್ಚ್ ಫಸ್ಟ್ ವೀಕ್ ತನಕ ನಮಗೆ ₹150 ನಾವು ನಮ್ಮ ಎಂಪ್ಲಾಯೀಸ್ಗೆ 1 ಟನ್ ಮಾರಿದ್ರೆ 6,500 1 ಟನ್ನು. ಅದು ಚೀಲದಲ್ಲಿ 35 kg ಚೀಲದಲ್ಲಿ ತುಂಬಿಸಿ ಕೊಡ್ತೀವಿ. ಅದು ಲ್ಯಾಮಿನೇಷನ್ ಇರೋ ಚೀಲ, ಯಾಕಂದರೆ ತೇವಾಂಶ ಆರಬಾರ್ದು. ಯಾಕಂದರೆ ಜೈವಿಕ ಗೊಬ್ಬರಕ್ಕೆ ತೇವಾಂಶ ಇರಬೇಕು. ₹150 ಇಟ್ಕೋತಿದ್ವಿ. ಇವಾಗ ಪ್ಲಾಸ್ಟಿಕ್ ರೇಟು ನಿಮಗೆ ಗೊತ್ತು, ಯುದ್ಧದ ವಾತಾವರಣ, ಪ್ಲಾಸ್ಟಿಕ್ ರೇಟು ಜಾಸ್ತಿ ಆಗಿದೆ. ₹11.30 ಸಿಗ್ತಾ ಇದ್ದ ಚೀಲ ಇವಾಗ ₹24 ಆಗಿದೆ. ಸೊ ನಮ್ಮ ಕಂಪನಿಯಿಂದನೇ ₹223 ನಾವು 1 ಟನ್ ಮಾರಿದ್ರೆ ನಮ್ಮ ಕೈಯಿಂದ ಕೊಡ್ತಾಯಿದ್ದೀವಿ ರೈತರಿಗೆ. ಇದು ಸಮಾಜ ಕಲ್ಯಾಣ ಅಂತ ಅಂದ್ಕೊಳ್ಳಿ. 1 ಟನ್ ದರ ₹6,500. ಈ 6 ವರ್ಷ ಚೆನ್ನಾಗಿರುತ್ತೆ, ಬೆಳೆಗಳೆಲ್ಲ ಚೆನ್ನಾಗಿ ಆಗ್ತವೆ. ಇದು ಪೋಷಕಾಂಶ, ಲಘು ಪೋಷಕಾಂಶ, ಸೂಕ್ಷ್ಮಾಣುಜೀವಿಗಳು, ಸಸ್ಯ ಬೆಳವಣಿಗೆ ಹಾರ್ಮೋನ್ಗಳಿದೆ. ಇದರಲ್ಲಿ ಹಸುವಿನ ಗೊಬ್ಬರಕ್ಕಿಂತ 1000 ಪಟ್ಟು ಜಾಸ್ತಿ ಪೋಷಕಾಂಶ ಇದೆ. ಇದು ವರ್ಮಿ ಕಾಂಪೋಸ್ಟ್ಗಿಂತ ಒಂದು 5 ಪಟ್ಟು ಜಾಸ್ತಿ ಆ್ಯಕ್ಟಿನೋಮೈಸಿಟ್ಸ್ ಇದೆ. ಇದು ಪ್ರಪಂಚದಲ್ಲೇ ನಂಬರ್ 1 ಗೊಬ್ಬರ ಅಂದರೆ ತಪ್ಪಾಗಲ್ಲ. ಈ ಗೊಬ್ಬರ ನಮ್ಮ ಫ್ಯಾಕ್ಟ್ರಿಯಲ್ಲಿ ಮಾಡಿದ್ದು ನಮ್ಮ ಗೊಬ್ಬರ ಅಲ್ಲ, ಇದು ಪ್ರಪಂಚದಲ್ಲಿ ಇರೋ ಎಲ್ಲ ಬಟನ್ ಮಶ್ರೂಮ್ ಫ್ಯಾಕ್ಟ್ರೀಸಲ್ಲೂ ಗೊಬ್ಬರ ತಯಾರಿ ಆಗ್ತದೆ. ಈ ಗೊಬ್ಬರ ತಯಾರಿ ಆಗ ವಿಧಾನದ ಮೇಲೂ ಒಂದು ಸ್ವಲ್ಪ ಡಿಪೆಂಡ್ ಆಗುತ್ತೆ. ಕೆಲವೊಂದು ಜನ ಯೂರಿಯಾ ಯೂಸ್ ಮಾಡಿಬಿಡ್ತಾರೆ ಜಾಸ್ತಿ. ನಾವು ಯೂರಿಯಾ ಯೂಸ್ ಮಾಡೋದಿಲ್ಲ, ನಾವು ಹರಳೆಣ್ಣೆ ಹಿಂಡಿ ಯೂಸ್ ಮಾಡ್ತೀವಿ, ಪೂರ್ತಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇಡ್ತೀವಿ. ಮತ್ತು ಈ ಗೊಬ್ಬರ ಏನಿದೆ, ನೀವು ರಾಸಾಯನಿಕ ಗೊಬ್ಬರಕ್ಕಿಂತ ಬೇಗವಾಗಿ ಕೆಲಸ ಮಾಡುತ್ತೆ. ನಮ್ಮ ರೈತರು ಸಾವಯವ ಕೃಷಿ ಕಡೆಗೆ ಹೋದವರು ಒಂದು ಸ್ವಲ್ಪ 1-2-3 ವರ್ಷ ಕಣ್ಣಲ್ಲಿ ನೀರು ಹಾಕ್ತಾರೆ. ಏನಕ್ಕೆ ಅಂದರೆ ನಮ್ಮ ಇಳುವರಿ ಕಡಿಮೆ ಆಗೋಯ್ತು ಅಂತ. ಈ ಅಣಬೆ ಗೊಬ್ಬರದಲ್ಲಿ ಏನಿದೆ, ಈ ಅಣಬೆ ಗೊಬ್ಬರದಲ್ಲಿ ಇಳುವರಿ ನಿಮಗೆ ರಾಸಾಯನಿಕ ಗೊಬ್ಬರಕ್ಕಿಂತನೂ ಜಾಸ್ತಿ ಸಿಗುತ್ತೆ. ಮತ್ತು ಮಣ್ಣಿನಲ್ಲಿ ವಾತಾವರಣ ಏನಿದೆ, ಸೂಕ್ಷ್ಮಾಣುಜೀವಿಗಳು ವಾತಾವರಣ ಕ್ರಿಯೇಟ್ ಆಗುತ್ತೆ. ಈ ಗೊಬ್ಬರದಲ್ಲಿ ಒಂದು ಮಾಯಿಶ್ಚರ್ನ, ತೇವಾಂಶ ಇಟ್ಕೊಳ್ಳೋ ಕೆಪಾಸಿಟಿ ಇದೆ. ಮತ್ತು ಜಾಸ್ತಿ ಮಾಯಿಶ್ಚರು, ನೀರು ನಿಲ್ಲಂಗಿಲ್ಲ, ಆ ರೀತಿಯೂ ಗೊಬ್ಬರ ಕೆಲಸ ಮಾಡ್ತದೆ. ನಂದೀಶ್ ಕುಮಾರ್ ಅವರೇ, ನೀವು ಹೆಚ್ಚು ವ್ಯಾಪಾರನೇ ಮಾಡಿದವರು. ಹೌದು. ಇಷ್ಟೊಂದು ಬಂಡವಾಳ ಹಾಕಿದ್ದೀರಿ, ಬಂಡವಾಳಕ್ಕೆ ತಕ್ಕಂತೆ ಆದಾಯ ಬರ್ತಾ ಇದೆ ಅಂತ ತಮಗನ್ಸುತ್ತಾ? ಬಂಡವಾಳಕ್ಕೆ ತಕ್ಕಂತೆ ಆದಾಯ ಬರ್ತಾ ಇದೆ. ಆದಾಯ ನಾವು ಗೊಬ್ಬರ ಲಾಭಕ್ಕೆ ಮಾರಿದರೆ ಇನ್ನೂ ಜಾಸ್ತಿ ಆಗ್ತಿತ್ತು. ನನ್ನ ಒಂದೇ ಒಂದು ಉದ್ದೇಶ ಇರೋದು, ಒಬ್ಬನೇ ಮಗ. ಜೀವನದಲ್ಲಿ ಒಬ್ಬ ಮೆಡಿಕಲ್ ರೆಪ್ಪಿಂದ ಈ ಲೆವೆಲ್ಗೆ ನಾನು ನನ್ನ ಕಮಿಟ್ಮೆಂಟು, ಸಿನ್ಸಿಯಾರಿಟಿ, ಹಾನೆಸ್ಟಿಯಿಂದ ಮುಂದೆ ಬಂದ್ವಿ. ಒಂದು ಬುದ್ಧಿವಂತಿಕೆ, ಒಂದು 5,600 ಕೋಟಿ ಕಂಪ್ನಿ ನೋಡ್ಕೋತಾ ಇದ್ದೆ. ಅದು ನೋಡ್ಕೋಬೇಕು ಅಂತಂದರೆ ಅದಕ್ಕೆ ಎಷ್ಟು? ನಿಮ್ಮ ಕಂಪನಿ ಟರ್ನ್ ಓವರ್ ಎಷ್ಟು ಸರ್ ಈಗ?
ನಮ್ಮ ಕಂಪನಿ ಟರ್ನ್ ಓವರು ಈ ವರ್ಷ ಏಪ್ರಿಲಿಂದ ಶುರು ಆಗಿದ್ದು 2025ರಿಂದ 2025ರಿಂದ ಮಾರ್ಚ್ ತನಕ ಒಂದು 5 ಕೋಟಿ ಆಗಿದೆ. ಓಕೆ, ಮುಂದೆ ಎಲ್ಲಿ ತನಕ ಬೆಳೆಸಬೇಕು ಅನ್ನೋದು ನಿಮ್ಮ ಆಸೆ? ಈ 2026ರಲ್ಲಿ 27ರಲ್ಲಿ ನಾವು ಒಂದು 10 ಕೋಟಿ ಮುಟ್ಬೋದು. ಯಾಕಂದರೆ ಏಪ್ರಿಲ್ 2025 ಏಪ್ರಿಲ್ 7ನೇ ತಾರೀಕಿಗೆ ನಾವು ಬರೀ 10 kg ತೆಗೆದಿದ್ದು. ಸೊ ಅದು ಸ್ಟೇಬಲ್ ಆಗೋದಕ್ಕೇ, ಪ್ರೊಡಕ್ಷನ್ ಸ್ಟೇಬಲ್ ಆಗೋದಕ್ಕೆ ಜೂನ್ ಜುಲೈ ಆಗಿತ್ತು. ಸೊ ಮುಂದಿನ ವರ್ಷ ನಾವು ಒಂದು 10 ಕೋಟಿ ಮ್ಯಾನೇಜ್ ಮಾಡ್ಬೋದು. ಮಶ್ರೂಮ್ ರೆಸಿಪೀಸು ಏನಾದರೂ ತಯಾರು ಮಾಡಿದ್ದೀರಾ ವಿಶೇಷವಾದ್ದು? ನನಗೆ ಸಂಜೆ ಮನೆಗೆ ಹೋದರೆ ನನಗೆ ಮಶ್ರೂಮ್ ಮೊದಲು ಅಷ್ಟೊಂದು ನನಗೆ ಅರಿವೇ ಇರಲಿಲ್ಲ ಮಶ್ರೂಮ್ ಬಗ್ಗೆ. ಇವಾಗ ನಾನು ಖುದ್ದಾಗಿ ಪೆಪ್ಪರ್ ಗಾರ್ಲಿಕ್ ಮಾಡ್ಕೊಂಡು ತಿಂತೀನಿ. ಭಾಳ ಅದ್ಭುತ ಟೇಸ್ಟು. ನಮ್ಮ ಮನೆಯಲ್ಲಿ ನಮ್ಮ ಕುಕ್ ಇದ್ದಾರೆ. ಕುಕ್ಕು ಪೂರಿಗೆ, ಈ ಮಸಾಲೆ ದೋಸೆಗೆ ಎಲ್ಲ ಮೊದಲು ಆಲೂಗೆಡ್ಡೆ ಪಲ್ಯ ಯೂಸ್ ಮಾಡ್ತಿದ್ವಿ. ಅದ್ಭುತವಾದ ಕರಿ ಮಾಡ್ತಾರೆ, ಮಶ್ರೂಮ್ ಕರಿ. ಭಾಳ ಚೆನ್ನಾಗಿರುತ್ತೆ, ಓಕೆ, ಭಾಳ ಟೇಸ್ಟ್ ಇರುತ್ತೆ. ಬಿರಿಯಾನಿ, ಪಲಾವು ಎಲ್ಲ ಭಾಳ ಅದ್ಭುತವಾದ ಟೇಸ್ಟ್. ಸ್ಟ್ರೀಟ್ ಮಶ್ರೂಮಿಂದ ಏನಾದರೂ ವಿಶೇಷವಾದ ಇದನ್ನ ತಯಾರು ಮಾಡಿದ್ದೀರಾ ರೆಸಿಪೀಸು? ಹೇಗೆ? ಇಲ್ಲ, ಮಾಮೂಲಿ ರೆಸಿಪೀಸ್ ಅದು ಜನ ಮಾಡ್ಕೋತಾರೆ, ಅವ್ರಿಗೆ ಏನು ಇಷ್ಟ ಆಗ್ತದೆ ಅದು ಮಾಡ್ತಾರೆ. ಈಗ ಆರೋಗ್ಯಕರವಾದ ಆಹಾರ ಮಶ್ರೂಮು. ಹೌದು. ಈಗ ಬೇರೆ ಬೇರೆ ತರಹದ ಮಶ್ರೂಮ್ಗಳು ಇದ್ವು, ಬಟನ್ ಮಶ್ರೂಮೇ ಯಾಕೆ? ಪ್ರಪಂಚದಲ್ಲಿ 95% ಮಾರ್ಕೆಟ್ ಇರುತ್ತೆ ಬಟನ್ ಮಶ್ರೂಮ್ಗೆ. ಹೌದೇ? ಹೌದು. ಭಾರತದಲ್ಲಿ ಮಾರ್ಕೆಟು ಅದೇ ರೀತಿ ಇದೆ. ಯಾಕಂದರೆ ಬಟನ್ ಮಶ್ರೂಮು ಒಂದು 3ರಿಂದ 4 ಫ್ರಿಡ್ಜಲ್ಲಿ ಇಟ್ಟರೆ ಒಂದು 5ರಿಂದ 7 ದಿನನೂ ಯೂಸ್ ಮಾಡ್ಬೋದು. ಓಕೆ. ಬೇರೆ ಆಯಿಸ್ಟರ್ ಮಶ್ರೂಮು ಒಂದೇ ದಿನದಲ್ಲಿ ಯೂಸ್ ಮಾಡಬೇಕು, ಮತ್ತು ಶೇಪ್ ಹೊರ್ಟೋಗುತ್ತೆ ಆಯಿಸ್ಟರ್ ಮಶ್ರೂಮಲ್ಲಿ. ಬಟನ್ ಮಶ್ರೂಮು ಅಡುಗೆ ತಯಾರಿ ಮಾಡೋದಕ್ಕೂ ಈಸಿ, ಶೇಪು ಚೆನ್ನಾಗಿರುತ್ತೆ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಜನದ ಪ್ರಿಫರೆನ್ಸು ಇರೋದು ಬಟನ್ ಮಶ್ರೂಮ್ಗೆ. ಸೊ ಮಾರ್ಕೆಟ್ ಹೇಗೆ ಇದೆ ಇವಾಗ, ಸೇಬು ಎಲ್ಲಿ ಜಾಸ್ತಿ ತಿಂತಾರೆ ಅಲ್ಲಿ ಸೇವೆ ಬೆಳೆಯೋದು ಬೆಟರು. ಅದು ಕರೆಕ್ಟ್. ಈ ಹೆಸರುಗಳೆಲ್ಲ ನಿಮ್ಮವೇನಾ ಸೃಷ್ಟಿ? ಯಾವುದು? ಈ ಸ್ಟ್ರೀಟ್ ಮಶ್ರೂಮ್ ಅನ್ನೋದು, ಸಾಯಿಲ್ ರಾಜ ಅನ್ನೋದು ಎಲ್ಲ ನೀವೇ ಇಟ್ಟಿದ್ದ ಹೇಗೆ ಅಂತ? ಹೌದು. ನಾನು ಭಾರತ ದೇಶದಲ್ಲಿ ನಾನು ಹೇಳ್ದಂಗೆ 14 ನಂಬರ್ 1 ಬ್ರ್ಯಾಂಡ್ ಮಾಡಿದೆ. ನಾನು ಹ್ಯಾಂಡಲ್ ಮಾಡಿದ್ದು, ಲಾಂಚ್ ಮಾಡಿದ ಬ್ರ್ಯಾಂಡ್ ಎಲ್ಲ ಭಾಳ ಭಾರತದಲ್ಲೇ ಸಕ್ಸಸ್ಫುಲ್ ಬ್ರ್ಯಾಂಡ್ಸ್ ಆಗಿ ಒಳ್ಳೆ ಬ್ರ್ಯಾಂಡ್ ಇಮೇಜ್ ಬರುತ್ತೆ. ಈಗ ನಿಮ್ಮ ಮನೆಯವ್ರ ಸಹಕಾರ ಹೇಗಿದೆ? ಅವರು ಕೂಡ ಇನ್ವಾಲ್ವ್ ಆಗಿದ್ದಾರಾ ಪೂರ್ತಿ? ಅವರು ಇನ್ವಾಲ್ವ್ ಆಗಿಲ್ಲ, ಅದೇ ಒಂದು ದೊಡ್ಡ ಸಹಕಾರ. ಡಿಸ್ಟರ್ಬ್ ಮಾಡಲ್ಲ. ಅಲ್ಲ, ಅವ್ರನ್ನ ತರಬೇತಿ ಕಳಿಸಿದ್ದೆ ಅಂದ್ರಲ್ಲ? ಅವರು ತರಬೇತಿ ಕಳಿಸಿದ್ದೆ. ಇಲ್ಲಿ 24/7 ಕೆಲಸ ಇರಲೇಬೇಕಾಗ್ತದೆ. ಸೊ ಅವರು ನನಗೆ ಡಿಸ್ಟರ್ಬ್ ಮಾಡಲ್ಲ, ಅದೇ ಒಂದು ಇದು. ಎಲ್ಲ ರೀತಿ ಕಾಣಿಕೆನೂ ಇದೆ ಅವ್ರದ್ದು. ಭವಿಷ್ಯದ ಆಲೋಚನೆಗಳೇನು? ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಇಲ್ಲಿ ತನಕ ದೇಶದಲ್ಲಿ, ಭಾರತ ದೇಶದಲ್ಲಿ ಅಣಬೆ ಉತ್ಪಾದನೆ ಬಗ್ಗೆ ಭಾಳ ಕಡಿಮೆ ಅರಿವಿತ್ತು. ನಿಜ. ಜನಗಳಿಗೆ ಕನ್ಸಲ್ಟೆಂಟ್ಸ್ ಅಂತ ತಪ್ಪು ದಾರಿ ತೋರಿಸಿ ಕಾಸ್ಟ್ಲಿ ಮೆಷಿನ್ಸ್ ಮಾರಿ, ಅವ್ರಿಗೆ ಬೇಕಾದದ್ದು ಮಾರಿ, ಅದು ಸ್ವಲ್ಪ ಜನ ಮೋಸ ಹೋಗಿದ್ದಾರೆ. ನಮ್ಮಲ್ಲಿ ನಾವು ಯಾರಾದರೂ ಅಣಬೆ ಘಟಕ ಶುರು ಮಾಡಬೇಕು ಅಂತ ಅಂದರೆ ನಾವು ಅದಕ್ಕೆ ಸಹಾಯ ಮಾಡೋದಕ್ಕೆ ಗೈಡೆನ್ಸ್ ಕೊಡ್ತಾಯಿದ್ದೀವಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾಯಿದ್ದೀವಿ. ಅವರಿಗೆ ಫ್ರೀಯಾಗಿ ಕೊಡ್ತೀವಿ. ಓಕೆ. ಕನ್ಸಲ್ಟೆಂಟ್ಸ್ ಏನು ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ, ನಾವು ₹1 ಇಸ್ಕೊಳ್ಳದೆ ಫ್ರೀ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ. ಸಂತೋಷ. ಮತ್ತು ನಮ್ಮ ಭಾರತ ದೇಶದಲ್ಲಿ ಕೆಲವೇ ಮಶ್ರೂಮ್ ಯೂನಿಟ್ಸ್ ಇರೋದು. ಇವಾಗ ಚೈನಾ ಕಂಪೇರ್ ಮಾಡಿದ್ರೆ, ಚೈನಾದಲ್ಲಿ 1 kg ಮಶ್ರೂಮ್ ಬೆಳೆದ್ರೆ ನಾವು 30 ಗ್ರಾಮ್ ಬೆಳೀತಾ ಇದ್ದೀವಿ. ಸೊ ಅಷ್ಟು ಹಿಂದೆ ಇದ್ದೀವಿ. ಮಶ್ರೂಮು ಒಂದು ಆರೋಗ್ಯಕರ ತರಕಾರಿ. ಇದರಲ್ಲಿ 21 ವೈಟಮಿನ್ ಮಿನರಲ್ ಇದೆ, 5 ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಈ ತರಕಾರಿ ಪ್ರಜಾತಿಯಲ್ಲಿ ಇದೊಂದೇ ವೈಟಮಿನ್ D3 ಇರೋದು. ಮನುಷ್ಯನಿಗೆ 3 ಅಂಶಗಳು ಭಾಳ ಇಂಪಾರ್ಟೆಂಟು. B12 ನ್ಯೂಟ್ರಿಷನಲ್ಲಿ, B12 ಪ್ರೋಟೀನು, ವೈಟಮಿನ್ D3, ಈ 3 ಅಂಶವು ಮಶ್ರೂಮಲ್ಲಿದೆ. ಈ ವೆಜಿಟೇರಿಯನ್ಸ್ ಏನಿದ್ದಾರೆ ಅವರು ಕಂಪಲ್ಸರಿ ಮಶ್ರೂಮ್ ತಿನ್ನಲೇಬೇಕು. ಯಾಕಂದರೆ ಪ್ರೋಟೀನ್ ಅಂಶ ಚೆನ್ನಾಗಿದ್ದರೆ, ವೈಟಮಿನ್ D3 ಚೆನ್ನಾಗಿದ್ರೆ, B12 ಚೆನ್ನಾಗಿದ್ರೆ, B12ನ ಲಾಂಜಿವಿಟಿ ವೈಟಮಿನ್ ಅಂತಲೂ ಹೇಳ್ತೀವಿ. ಲಾಂಜಿವಿಟಿ ವೈಟಮಿನ್ ಅಂದರೆ B12 ಕರೆಕ್ಟಾಗಿ ಸೇವನೆ ಮಾಡಿದವರು ಜಾಸ್ತಿ ವರ್ಷ ಬದುಕ್ತಾರೆ ಅಂತ, ಆರೋಗ್ಯಯುತವಾಗಿ. ಇದೆಲ್ಲ ಸೈಂಟಿಫಿಕ್ ಸ್ಟಡೀಸ್ ಇದೆ. ಯಾಕಂದರೆ ನಾನು ಫಾರ್ಮಸ್ಯೂಟಿಕಲ್ ಬ್ಯಾಕ್ಗ್ರೌಂಡು, ಕಾಂಪ್ಲೆಕ್ಸ್ ಮೆಡಿಸಿನ್ಸ್ನು ನಾವು ಡಾಕ್ಟ್ರಿಗೆ
ತಿಳುವಳಿಕೆ ಹೇಳಿದ್ದೀವಿ. ಈ B12 ಅಂಶನ ನಾವು ದೇಹದಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು, D3 ಮೇಂಟೈನ್ ಮಾಡೋದು, ಪ್ರೋಟೀನ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟು. ಭವಿಷ್ಯದ ಕನಸು ನಿಮ್ಮದು ಇವೆಲ್ಲವೂ ಅಲ್ವೇ? ಭವಿಷ್ಯದ ಇನ್ನೊಂದು ಕನಸಿದೆ ನಾನು. ಹೇಳಿ ಸರ್. ಈ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಡಿಬಿಟ್ಟಿದ್ದಾರೆ. ಏನು ಒಂದು ದಿನಕ್ಕೆ 25 ಟನ್ದು ಫ್ಯಾಕ್ಟ್ರಿ ಪ್ರೊಡಕ್ಷನ್ನು, 20 ಟನ್ ಫ್ಯಾಕ್ಟ್ರಿ. ಇವಾಗ ನೋಡಿ ಗೋವಾದಲ್ಲಿ ಬೆಳೆದು ಅದು ಗೋವಾದಿಂದ ಹಾರ್ವೆಸ್ಟ್ ಆಗಿ ಲಾರಿಗೆ ಲೋಡ್ ಆಗಿ ಅಲ್ಲಿಂದ ಬೆಂಗಳೂರಿಗೆ ಬಂದು ಇಲ್ಲ ಅಲ್ಲಿಂದ ಮೈಸೂರಿಗೆ ಬರೋದ್ರೊಳಗೆ ಅದು ಕ್ಷೀಣಿಸ್ಬಿಟ್ಟಿರುತ್ತೆ, ವೀಕ್ ಆಗೋಗಿರುತ್ತೆ, ಫ್ರೆಶ್ ಇರಲ್ಲ. ಓಕೆ. ಅದು ಬರೋದಕ್ಕೇನೆ 1.5 ದಿನ 2 ದಿನ ಬೇಕು. ಸಣ್ಣ ಸಣ್ಣ ಘಟಕ ಮಾಡಬೇಕು ಅನ್ನೋ ಸಣ್ಣ ಘಟಕ ಮಾಡಬೇಕು ಅನ್ನೋ ಆಲೋಚನೆ. ನಂದೀಶ್ ಕುಮಾರ್ ಅವರೇ, ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? 9920333359. ಇನ್ನೊಮ್ಮೆ ಹೇಳ್ತೀರಾ? 9920333359. ಇನ್ನೂ ಒಂದು ಸರಿ ಹೇಳ್ಬಿಡಿ. 9920333359. ಒಳ್ಳೆಯದು ನಂದೀಶ್ ಕುಮಾರ್ ಅವರೇ, ಇದುವರೆಗೂ ಬಟನ್ ಮಶ್ರೂಮ್ಸ್ ಇದರ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮೆಲ್ಲ ಆಸೆ ಕನಸುಗಳು ನನಸಾಗಲಿ. ವಂದನೆಗಳು, ನಮಸ್ಕಾರ. ಕೇಶವಮೂರ್ತಿ ಸರ್, ನನ್ನ ವಂದನೆಗಳು ನಿಮಗೆ.